ಮಕ್ಕಳೇ, ಇವತ್ತು ಪಾಠಕ್ಕಿಂತ ಹಾಗೆ ಸಹಜವಾಗಿ ಮಾತುಕತೆ ಅನ್ನೋ ದೃಷ್ಟಿಯಿಂದ ನಾವು ಇವತ್ತು ಇಲ್ಲಿ ಬಂದು ಕೊಡ್ತಿರುವಂಥದ್ದು. ಪಾಠ ಪ್ರತಿಸತ್ಯ ಕೇಳಿದಿರಿ ನೀವು. ಪಾಠ ಏನು ಕೇಳಿದಿರಿ ತಿಳ್ಕೊಳ್ಳೋಣ ಅನ್ನೋ ಮನಸ್ಸು ಇದೆ. ಹಿಂದೆ ಕೇಳಿದ ಪಾಠದ ಬಗ್ಗೆ ನಿಮಗೇನು ಅರ್ಥ ಆಯಿತು, ನಿಮ್ಮ ಮನಸ್ಸಲ್ಲಿ ಏನು ಉಳಿತು ಅನ್ನೋದನ್ನು ತಿಳ್ಕೊಳ್ಳೋ ಮನಸ್ಸು ಇದೆ. ಹಾಗೆ ಸಹಜವಾಗಿ ನಮ್ಮ ಜೊತೆಗೆ ಮಾತಾಡೋಂಥ ಮನಸ್ಸು ಇದೆ. ಈಗ ನಿಮ್ಮ ಪೈಕಿ ಯಾರ್ಯಾರು ಸಮುದ್ರ ತೀರದಲ್ಲಿ ವಾಸ ಮಾಡ್ತೀರಿ, ನಿಮ್ಮ ಮನೆ ಸಮುದ್ರ ತೀರದಲ್ಲಿ ಮನೆ ಇದೆ, ಸಮುದ್ರ ಹತ್ತಿರ ಮನೆ ಇದೆ ಅನ್ನೋರು ಯಾರೆಲ್ಲ ಕೈ ಎತ್ತಿ ನೋಡೋಣ. 1 2 3 4 5 6 ಅರ್ಧ ಕೈ ಎತ್ತಿದ್ರೆ ಏನದು? ನಿಂತ್ಕೊಳ್ಳಿ. ಸಮುದ್ರ ತೀರದಲ್ಲಿ ಮನೆ ಇರೋರು, ಸಮುದ್ರದ ಹತ್ರ ಮನೆ ಇರೋರು ನಿಂತ್ಕೊಳ್ಳಿ. ಕೂಡ ಕೂತ್ಕೊಳ್ಳಿ. ನೋಡಿ, ಇನ್ನು ಉಳಿದವರಿಗೆಲ್ರಿಗೂ ಈ ಜಾಗ ತುಂಬ ವಿಶೇಷ ಅಂತ. ಯಾರಿಗೆ ಸಮುದ್ರ ತುಂಬ ಹತ್ತಿರ ಇದೆ ಮನೆಗೆ, ಅವರಿಗೆ ಸಮುದ್ರ ವಿಶೇಷ ಅಲ್ಲ ಅಲ್ವಾ? ಯಾರ ಮನೆ ಸಮುದ್ರ ಹತ್ತಿರ ಇಲ್ಲ ಅವರಿಗೆ ಈ ಜಾಗ ತುಂಬ ವಿಶೇಷ. ಚೆನ್ನಾಗಿಲ್ವಾ ಮಕ್ಕಳೇ ಜಾಗ ಇದು? ಸ್ವಲ್ಪ ತಣ್ಣಗಿದೆ ಅಲ್ವಾ? ಹಾಂ, ಏನು ಮಾಡೋದು, ಆಮೇಲೆ ತುಂಬ ಬಿಸಿ ಇರುತ್ತೆ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಬಂದರೆ ಬಿಸಿ ಜಾಸ್ತಿ ಇರುತ್ತೆ. ಬಿಸಿ ಒಳ್ಳೇದಾ ತಂಪು ಒಳ್ಳೇದಾ? ಹೌದಾ, ತಂಪು ಒಳ್ಳೇದಾ? ಹಾಂ, ಇರಬೇಕಾದಷ್ಟು ಇದ್ದರೆ ತಂಪು ಒಳ್ಳೆಯದು, ಬಿಸಿನೂ ಒಳ್ಳೆಯದು. ಜಾಸ್ತಿ ಇದ್ದರೆ ತಂಪು ಜಾಸ್ತಿ ಆದರೂ ತೊಂದರೆ ಆಗುತ್ತೆ, ಥಂಡಿ ಆಗುತ್ತೆ ಅಲ್ವಾ? ಬಿಸಿ ಜಾಸ್ತಿ ಆದರೂ ತೊಂದರೆ ಆಗುತ್ತೆ, ಉಷ್ಣ ಆಗುತ್ತೆ. ಬೆಂಕಿ ಬೇಕು, ಆದರೆ ನಮ್ಮನ್ನು ಸುಡಬಾರ್ದು ಅದು ಅಲ್ವಾ? ನೀರು ಕಾಯಿಸ್ಕೋಬೇಕು, ಸ್ನಾನ ಮಾಡಬೇಕು, ಬೆಂಕಿ ಬೇಕು. ಅಥವಾ ಅಡುಗೆ ಮಾಡ್ಕೋಬೇಕು ಅಂದರೆ ಬೆಂಕಿ ಬೇಕು. ಹಾಗಂತ ಬೆಂಕಿ ನಮ್ಮನ್ನು ಸುಡಬಾರ್ದು ಅಂತ. ಎಲ್ಲವೂ ಹಿತವಾಗಿದ್ದರೆ, ಮಿತವಾಗಿದ್ದರೆ ಎಲ್ಲ ಶ್ರೇಯಸ್ಕರ ಅಂತ. ಹಿತಮಿತ ಅಲ್ಲದೆ ಇದ್ದರೆ ಅದು ಎಷ್ಟೇ ಚೆನ್ನಾಗಿದ್ರೂ ಕೂಡ, ಎಷ್ಟೇ ಉತ್ಕೃಷ್ಟವಾದ ವಸ್ತುವಾಗಿದ್ರೂ ಕೂಡ ಶ್ರೇಯಸ್ಕರ ಅಲ್ಲ. ಹಾಗಾಗಿ ತಂಪು ಚೆಂದ, ಬಿಸಿಯೂ ಚೆಂದ, ಅದದು ಎಷ್ಟಿರಬೇಕು ಅಷ್ಟಿದ್ದಾಗ ಅಂತ, ಹೇಗಿರಬೇಕೋ ಹಾಗಿದ್ದಾಗ ಅಂತ. ತುಂಬ ಸುಂದರವಾದ ಪರಿಸರ, ಸಮುದ್ರ ತೀರ. ಸಮುದ್ರ ಅಂದರೆ, ಸಮುದ್ರದ ಮುಂದೆ ನಿಂತಾಗ ಏನು ಗೊತ್ತಾಗುತ್ತೆ ನಮಗೆ? ಸಮುದ್ರ ಎಷ್ಟು ದೊಡ್ಡದು ಅಂತ ಗೊತ್ತಾಗತ್ತೆ. ದೊಡ್ಡದಲ್ವಾ? ನಿಮ್ಮನೆ ಕೆರೆಗಿಂತ ದೊಡ್ಡದಿಲ್ವಾ ಸಮುದ್ರ? ನದಿಗಿಂತ? ಎಷ್ಟು ನದಿಗಳು ಬರುತ್ತೆ ಸಮುದ್ರಕ್ಕೆ ನೋಡಿ, ಬಂದು ಸೇರುತ್ತೆ. ಅದು ಹೆಚ್ಚಾಗಲ್ಲ, ಕಡಿಮೆ ಆಗಲ್ಲ ಸಮುದ್ರ. ನದಿಗಳು ಬಂದು ಸೇರಿದ್ರು ಕೂಡ, ನೂರಾರು ನದಿಗಳು ಬಂದು ಸೇರಿದ್ರು ಕೂಡ ಆ ಸಮುದ್ರ ಅದು ಉಕ್ಕಿ ಬರೋದು ಇಲ್ಲ. ಹಾಗಂತ ಬೇಸಿಗೆ ಬಂತು ಅಂತ ಬತ್ತಿ ಹೋಗೋದು ಇಲ್ಲ. ಹಾಗಿರಬೇಕು ಜೀವನದಲ್ಲಿ. ಕುಗ್ಗಬಾರದು, ಹಿಗ್ಗಬಾರದು, ಸಮತೋಲನ ಇಟ್ಕೋಬೇಕು ಜೀವನದಲ್ಲಿ ಅನ್ನೋ ಪಾಠ ಹೇಳ್ತಾ ಇದೆ. ಸಮುದ್ರದ ಮುಂದೆ ನಿಂತಾಗ ನಮಗೆ ಗೊತ್ತಾಗೋದು ನಾವೆಷ್ಟು ಸಣ್ಣವರು ಅಂತ. ಯೋಚನೆ ಮಾಡಿ, ಸಮುದ್ರದ ಗಾತ್ರ ನಮ್ಮ ಗಾತ್ರ. ಎಷ್ಟು ಆಳ ಇದೆ ಸಮುದ್ರ, ಎಷ್ಟು ವಿಸ್ತಾರ ಇದೆ, ತುದಿಯೇ ಕಾಣಿಸೋದಿಲ್ಲ ಅಲ್ವಾ? ನೆಲನೂ ಕಾಣಿಸೋದಿಲ್ಲ, ತುದಿನೂ ಕಾಣಿಸೋದಿಲ್ಲ. ಅನಂತ ಅಗಾಧ. ಅಗಾಧ ಅಂದರೆ ನೆಲ ಸಿಕ್ಕಲ್ಲ ಅಂತ, ಆಳ ಸಿಕ್ಕಲ್ಲ ಅಂತ, ಆ ಥರ ಇದೆ ಅದು ಅಂತ. ಹಾಗಾಗಿ ಅದರ ಮುಂದೆ ನಿಂತಾಗ ನಾವೆಷ್ಟು ಚಿಕ್ಕವರು ಅಂತ ನಮ್ಗೆ ಗೊತ್ತಾಗತ್ತೆ. ಈ ಬೆಟ್ಟ ತಗೊಳ್ಳಿ, ಈ ಬೆಟ್ಟದ ಮುಂದೆ ನಾವೆಷ್ಟು ಚಿಕ್ಕವರು. ಇದು ಶತಶೃಂಗ ಪರ್ವತ. ಇದು ಏನು ಹೇಳಿ? ಹನುಮಂತ ಹುಟ್ಟಿದ್ದು ಇದೇ ಪರ್ವತದಲ್ಲಿ. ಶತಶೃಂಗ ಪರ್ವತ ಇದು. ಶೃಂಗ ಅಂದರೆ ಏನು? ಶೃಂಗ ಅಂದರೆ ಶೃಂಗ ಅಂದರೆ ತುದಿ. ಶೃಂಗ ಅಂದರೆ ತುದಿಂತಲೂ ಆಗುತ್ತೆ, ಶಿಖರ ಅಂತ ಶೃಂಗ ಅಂದರೆ. ಶತಶೃಂಗ ಅಂದರೆ ನೀವೇ ಹೇಳಿ ಏನು ಅಂತ? ಶತಶೃಂಗ ಅಂದರೆ ಏನು? ಶತ ಅಂದರೆ ಏನು? ಶತ ಅಂದರೆ 100, 10 ಅಲ್ಲ,
ದಶ ಅಂದರೆ 10, ಏಕಂ ಅಂದರೆ ಎಷ್ಟು? ದಶ, ಶತಂ, ಸಹಸ್ರಂ, ಆಮೇಲೆ ಆಯುಧ ಅಂದರೆ ಗೊತ್ತಾ ನಿಮಗೆ? ಆಯುಧ, ಆಯುಧ ಅಲ್ಲ, ಆಯುಧ ಗೊತ್ತಾ? 10,000 ಆಯುಧ ಅಂದರೆ. ಅಲ್ಲಿಂದ ಮುಂದೆ ಲಕ್ಷ, ಲಕ್ಷ ಗೊತ್ತಿಲ್ವಾ? ಸಂಖ್ಯೆಗಳು ಅವೆಲ್ಲ. ಹಾಗಾದ್ರೆ ಶತಶೃಂಗ ಅಂದರೆ ಏನು? 100 ಶಿಖರಗಳಿವೆ, 100 ಶಿಖರಗಳು. ನೋಡಿ ಅಲ್ಲೊಂದು ಶಿಖರ, ಈ ಒಂದು ಶಿಖರದ ಮೇಲೆ ನಾವು ಕೂತ್ಕೊಂಡಿದ್ದೇವೆ. ಇನ್ನೂ ಎಷ್ಟು ಶಿಖರಗಳಿದ್ದಾವೆ ಇದಕ್ಕೆ, ಪರ್ವತಕ್ಕೆ? ಪರ್ವತವು 100 ಶೃಂಗಗಳನ್ನು, 100 ಶೃಂಗಗಳನ್ನು ಹೊಂದಿದೆ. ಹಾಗಾಗಿ ಶತಶೃಂಗ ಪರ್ವತ. ಈ 100 ಶೃಂಗಕ್ಕಿಂತ ಮಿಗಿಲಾದ ಶೃಂಗ ಯಾವುದು ಅಂದರೆ ಹನುಮಂತ, ಆಂಜನೇಯ. ಅವನಿಗೆ ಜನ್ಮವನ್ನು ಕೊಟ್ಟಿದೆ, ಅವನ ಆವಿರ್ಭಾವಕ್ಕೆ ಆಶ್ರಯ ಆಗಿದೆ ಇದು. ಹಾಗಾಗಿ ಅದು ಇನ್ನೂ ದೊಡ್ಡ ಹಿರಿಮೆ ಅದಕ್ಕೆ, ಶತಶೃಂಗ ಪರ್ವತಕ್ಕೆ. ಹಾಗಾಗಿ ಈ ಶಿಖರವೇ ಎಷ್ಟು ದೊಡ್ಡದಿದೆ, ಸಮುದ್ರ ಇನ್ನು ನಾವೆಷ್ಟು ಚಿಕ್ಕವರು. ನಮಗೆ ಒಂದು ಗೊತ್ತಿರಬೇಕು ಅಂತ, ನಾನೆಷ್ಟು ದೊಡ್ಡವನು ಅಂತ ಅನ್ಕೋಬಾರ್ದು, ನಾನೆಷ್ಟು ಸಣ್ಣವನು. ನಿಮಗೆ ಒಂದು ಉದಾಹರಣೆ ಗೊತ್ತಾ? ಹನುಮಂತ ಸಮುದ್ರ ಹಾರಿ ಲಂಕೆಗೆ ಹೋಗ್ತಾನಲ್ವಾ, ಸೀತೆಯನ್ನು ಹುಡುಕ್ತಾನೆ. ಸೀತೆ ಜೊತೆ ಮಾತುಕತೆ ಆಗತ್ತೆ. ಅವಾಗ ಸೀತೆ ಕೇಳ್ತಾಳೆ ಹನುಮಂತನನ್ನು, ಆಯ್ತಪ್ಪ ನೀನು ಹೇಗೋ ಬಂದೆ, ಸಮುದ್ರ ಹಾರಿ ಬಂದೆ, ಮತ್ತು ರಾಮ ಲಕ್ಷ್ಮಣ ಹೇಗೆ ಬರ್ತಾರೆ ಇಲ್ಲಿ? ಅವ್ರು ಹೆಂಗೆ ಬರೋಕ್ಕೆ ಸಾಧ್ಯ ಲಂಕೆಗೆ? ಆಯಿತು, ಉಳಿದ ಕಪಿಗಳು ಎಲ್ಲ ಬರಬೇಕಲ್ವ, ಯುದ್ಧ ಮಾಡಬೇಕಲ್ವ ರಾವಣನ ಸೇನೆ ಜೊತೆಗೆ, ಅವರೆಲ್ಲ ಹೇಗೆ ಬರ್ತಾರೆ? ಚಂದ ಹೇಳಿದ ನೀನು, ಅದನ್ನೇ ಹೇಳ್ತಾನೆ ಹನುಮಂತ. ಅಮ್ಮ ಏನು ಯೋಚನೆ ಮಾಡಬೇಡ, ರಾಮ ಲಕ್ಷ್ಮಣ ನನ್ನ ಭುಜದ ಮೇಲೆ ಕೂತ್ಕೊಂಡು ಬರ್ತಾರೆ, ಮತ್ತು ಉಳಿದ ಕಪಿಗಳು ಅಂತ ಕೇಳಿದಾಗ ಅವಳು ಹನುಮಂತ ಒಂದು ಮಾತನ್ನು ಹೇಳ್ತಾನೆ, ನನಗಿಂತ ಸಣ್ಣವರಿಲ್ಲ. ಸುಗ್ರೀವನ ಸೈನ್ಯದಲ್ಲಿ ನನಗಿಂತ ಸಣ್ಣವರಿಲ್ಲ ಅಂತ. ನಾನೇ ಬಂದ ಮೇಲೆ ಅವ್ರದ್ದೇನು ದೊಡ್ಡ ವಿಷಯ ಏನೂ ಇಲ್ಲ, ಬಂದ್ಬಿಡ್ತಾರೆ. ಈ ಸಾಲು ನೆನ್ಪಿಟ್ಕೊಳ್ಳಿ. ಮತ್ತಃ ಪ್ರತ್ಯವರಃ ಕಶ್ಚಿತ್ ನಾಸ್ತಿ ಸುಗ್ರೀವ ಸನ್ನಿಧೌ. ಬರ್ಕೋತೀರಾ? ಬರ್ಕೊಳ್ಳಿ. ಆದ್ಕೊಳ್ಳಿ ಹ್ಞೂ ಅನ್ನಿ. ಮತ್ತಃ ಅಷ್ಟು ಬೇಕು ಹ್ಞೂ ಅಂದ್ಬಿಟ್ರ? ಪ್ರತ್ಯವರಃ, ಪ್ರತ್ಯವರಃ ಪಾಕ್ಯ ರಾವತ್ತು. ಪ್ರತ್ಯವರಃ ನಾಸ್ತಿ ಕಶ್ಚಿತ್, ಕಶ್ಚಿತ್ ಸುಗ್ರೀವ ಸನ್ನಿಧೌ, ಸುಗ್ರೀವ ಸನ್ನಿಧೌ. ಮತ್ತಃ ಅಂದರೆ ನನಗಿಂತ, ಮತ್ತಃ ಅಂದರೆ ನನಗಿಂತ, ಪ್ರತ್ಯವರಹ ಅಂದರೆ ಚಿಕ್ಕವರು ಅಂತ, ಅವರ ಅಂದರೆ ಚಿಕ್ಕವರು ಅಂತ, ಪ್ರತ್ಯವರ ನನಗೆ ಹೋಲಿಕೆ ಮಾಡಿದಾಗ ಚಿಕ್ಕವರು ಅಂತ. ಮತ್ತು ಪ್ರತ್ಯವರಹ ಮುಂದೇನಿದೆ? ನಾಸ್ತಿ ಅಂದರೆ ಇಲ್ಲ, ನನಗಿಂತ ಚಿಕ್ಕವರು ಇಲ್ಲ. ಸುಗ್ರೀವ ಸನ್ನಿಧವು ಅಂದರೆ ಬಳಿಯಲ್ಲಿ ಅಂತ, ಸನ್ನಿಧಿ ಅಂದರೆ ಬಳಿ ಅಂತ. ಸುಗ್ರೀವನ ಬಳಿಯಲ್ಲಿ ಕಶ್ಚಿತ್ ಯಾರೊಬ್ಬರು, ಕಶ್ಚಿತ್ ಅಂದರೆ ಯಾರೊಬ್ಬರು, ಮತ್ತಃ ನನಗಿಂತ, ಪ್ರತ್ಯವರಹ ಚಿಕ್ಕವರು, ನಾಸ್ತಿ. ನಾವು ಕೇಳಿದ್ರೆ ಹೇಳ್ಬೇಕು ನೀವು. ಮತ್ತಃ ಅರ್ಥ ಹೇಳಿ. ಪ್ರತ್ಯವರಹ ನಾಸ್ತಿ ಕಶ್ಚಿತ್ ಸುಗ್ರೀವ ಸನ್ನಿಧವು. ಹಿಂದೆ ಮುಂದೆ ಆಯ್ತಲ್ಲ,
ವಾಕ್ಯ ಓದ್ಕೊಳ್ಳಿ ಈಗ. ನನಗಿಂತ ಚಿಕ್ಕವರು ಇಲ್ಲ ಯಾರೊಬ್ಬರು ಸುಗ್ರೀವನ ಬಳಿಯಲ್ಲಿ. ಹಿಂಗೆ ಮಾತಾಡ್ತಾರ? ನನಗಿಂತ ಚಿಕ್ಕವರು ಇಲ್ಲ ಯಾರೊಬ್ಬರು ಸುಗ್ರೀವನ ಬಳಿಯಲ್ಲಿ ಇದೇನಪ್ಪ? ಸರಿಯಾಗಿ ಹೇಳಿದ್ರಿ. ಈಗ ಇದಕ್ಕೆ ಏನಂತಾರೆ ಗೊತ್ತಾ? ನೀವೀಗ ಮಾಡಿದ್ರಲ್ಲ, ಅದಕ್ಕೆ ಏನಂತಾರೆ ಗೊತ್ತಾ? ಅನ್ವಯ ಅಂತ ಹೇಳ್ತಾರೆ. ಅದಕ್ಕೆ ಅನ್ವಯ. ಅನ್ವಯ ಅಂದರೆ ಅರ್ಥ ಆಗೋ ಥರ ಜೋಡಿಸಿ ಹೇಳೋದು ಅಂತ. ಹಿಂದೆ ಮುಂದೆ ಇರೋ ಪದಗಳನ್ನು, ಹಿಂದೆ ಮುಂದಾಗಿರೋ ಪದಗಳನ್ನು ಅರ್ಥ ಆಗೋ ಥರ ಜೋಡಿಸಿ ಹೇಳೋದಕ್ಕೆ ಅನ್ವಯ ಅಂತ ಕರೀತಾರೆ. ಗೊತ್ತಿರಬೇಕು ನಿಮಗಿದು, ಈ ಸಂಸ್ಕೃತದಲ್ಲಿ ತುಂಬ ಬಳಕೆ ಇದೆ. ಅದು ಸರಿ, ಹಿಂದೆ ಮುಂದೆ ಯಾಕೆ ಮಾತಾಡಬೇಕು? ಚಂದ ಹೇಳಿದೆ ನೀನು. ಆಯಾ ಭಾಷೆಗಳ ಸೌಂದರ್ಯ ಅದು ಅಂತ. ಸಂಸ್ಕೃತ ಭಾಷೆಯ ಸೌಂದರ್ಯ ಅದು. ಸಂಸ್ಕೃತ ಭಾಷೆಯಲ್ಲಿ ಅವು ಹೀಗೆ ಎದ್ಬಿಡ್ತಾವೆ. ಅವು ಒಂದು ಪದಗುಚ್ಛ ಇರುತ್ತೆ, ಅದು ಹಾಗೆ ಚೆಂದ. ಅದು ನಮಗೆ ಆ ಥರ ಕಾಣ್ತಾ ಇದೆ ಅಷ್ಟೇ ಅಂತ, ಹಿಂದೆ ಮುಂದಾಗಿದೆ ಅಂತ ನಮಗೆ ಅನಿಸ್ತಾ ಇದೆ ಅಷ್ಟೇ. ನಾವು ಕನ್ನಡ ಈ ಥರ ಮಾತಾಡ್ತಾ ಬಂದಿದ್ದೀವಲ್ವಾ, ಕನ್ನಡದಲ್ಲಿ ಅದೊಂದು ಕ್ರಮ ಇದೆ ಅಲ್ವಾ, ಹಾಗಾಗಿ ನಮ್ಗೆ ಹಾಗೆ ಅನಿಸುತ್ತೆ. ಆದರೆ ಅದರ ಸಹಜತೆ ಅದು, ಅದರ ಚೆಂದ ಅದು ಅಲ್ವಾ. ಈ ಮರಗಳಿಗೆ ತಲೆ ಕೆಳಗಿದೆಯಂತೆ, ಬೇರುಗಳಿದೆಯಲ್ಲ ಅದೇ ತಲೆ ಮರಕ್ಕೆ. ಈಗ ತಲೆ ಕಡಿದ್ರೆ ಉಳಿತಾರ ಯಾರಾದರೂ? ಹಾಂ, ಮತ್ತು ಈ ಮರದ ತುದಿ ಇದೆಯಾ, ತುದಿ ಕಡಿದ್ರೆ ಮರ ಸತ್ತೋಗ್ಬಿಡಲ್ಲ, ಬೇರೆ ಕಡಿದ್ರೆ ಸತ್ತೋಗೋದು. ಅದು ತಲೆ, ಅದು ಒಳಗಡೆ ಕೆಳಗಡೆಗೆ ಇದೆ ನೋಡಿ. ಅದು ನಮಗೆ ಹಾಗಿಲ್ಲ, ನಮಗೆ ಬೇರೆ ಥರ ಇದೆ. ಅದ್ರ ಸಹಜತೆ ಅದು. ನಮ್ಮ ಸಹಜತೆ ಹಿಂಗೆ, ಅದಕ್ಕೆ ತಲೆ ಕೆಳಗಿದೆ, ನಮಗೆ ತಲೆ. ಪ್ರಾಣಿಗಳಿಗೆ ಅಡ್ಡಡ್ಡ ಇರುತ್ತೆ. ಪ್ರಾಣಿಗಳಿಗೆ ಅದನ್ನು ತಿರ್ಯಕ್ಕು ಅಂತ ಕರೀತಾರೆ. ತಿರ್ಯಕ್ಕಂದರೆ ಅಡ್ಡ ಅಂತ. ಊರ್ಧ್ವಂ ಅಂದರೆ ಮೇಲೆ, ಅಧಃ ಅಂದರೆ ತಿರ್ಯಕ್ಕಂದರೆ ಅಡ್ಡಡ್ಡ. ಹೀಗೆ ತಿರ್ಯಕ್ಕಂದ್ರೆ ಹೀಗೆ ಅಂತ. ಹಾಗೆ ತಿರ್ಯಕ್ ಜಂತುಗಳು ಅಥವಾ ತಿರ್ಯಕ್ ಅಂತ ಕರೀತಾರೆ. ಅಂದರೆ ಅಡ್ಡಡ್ಡ ಇರ್ತಾವೆ ಅಂತ. ಹೊಟ್ಟೆ ತಲೆ ಎಲ್ಲ ಸಮಾನ ಇರುತ್ತೆ. ಅದಕ್ಕೆ ಬಾಲ, ಹೊಟ್ಟೆ, ತಲೆ ಎಲ್ಲ ಒಂದೇ ಥರ ಇರುತ್ತೆ. ಮನುಷ್ಯಂಗೆ ಮೇಲಿರುತ್ತೆ ತಲೆ. ಯಾಕೆ? ಜ್ಞಾನ. ತಲೆ ಅಂದರೆ ಜ್ಞಾನ. ಜ್ಞಾನ ಎಲ್ಲಿದೆ? ಇಲ್ಲಿದೆಯಾ? ಹಾಂ, ಕಾಲಲ್ಲಿದೆಯಾ? ಹೊಟ್ಟೆಲಿದೆಯಾ? ಬೆನ್ನಲ್ಲಿದೆಯಾ? ಮತ್ತು ಎಲ್ಲಿದೆ? ಹಾಗಾಗಿ ಜ್ಞಾನವೇ ಸರ್ವೋಪರಿ ಮನುಷ್ಯನಿಗೆ. ಜ್ಞಾನವೇ ಮುಖ್ಯ ಮನುಷ್ಯನಿಗೆ. ಮನು ಅಂದರೆ ಜ್ಞಾನ ಅಂತ. ಮನುಷ್ಯ ಅನ್ಬೇಕಾದರೆ ಮನು ಅಂತಿದೆಯಲ್ಲ, ಅದಕ್ಕೆ ಜ್ಞಾನ ಅಂತ ಅರ್ಥ ಅದಕ್ಕೆ. ಹಾಗಾಗಿ ಜ್ಞಾನಕ್ಕೆ ತುಂಬ ಪ್ರಾಮುಖ್ಯ. ಮನುಷ್ಯ ಜ್ಞಾನಿ ಅಲ್ಲದೆ ಇದ್ದರೆ ಮನುಷ್ಯನೇ ಅಲ್ಲ. ತಿಳುವಳಿಕೆ ಇಲ್ಲದೆ ಇದ್ದರೆ ಮನುಷ್ಯನೇ ಅಲ್ಲ. ನೀವು ಯಾಕೆ ಬಂದಿದ್ದೀರಿ ಇಲ್ಲಿ? ನೀವು ಯಾತಕ್ಕೆ ಬಂದಿದ್ದೀರೋ ಅದು ಇಲ್ಲದೆ ಇದ್ದರೆ, ನೀವು ಯಾವುದಕ್ಕೋಸ್ಕರ ಇಲ್ಲಿ ಬಂದಿದ್ದೀರೋ ಅದು ಇಲ್ಲದೆ ಇದ್ದರೆ ಅವನು ಮನುಷ್ಯನೇ ಅಲ್ಲ. ಮನುಷ್ಯ ಜಾತಿಯಲ್ಲಿ ಹುಟ್ಟಿದ್ದಾನೆ, ಆದರೆ ಮನುಷ್ಯ ರೂಪೇಣ ಮೃಗಾಶ್ಚರಂತಿ. ಕೇಳಿದ್ದೀರ ಇದನ್ನ? ಮನುಷ್ಯ ರೂಪೇಣ, ನಿಮ್ಗೆ ಅರ್ಥ ಆಗತ್ತೆ ಸುಲಭ ಆಗಿದ್ದು. ಮೃಗಾಹ ಚರಂತಿ. ಚರಂತಿ ಅಂದರೆ ಅಡ್ಡಾಡತ್ತೆ ಅಂತ. ಮನುಷ್ಯ ರೂಪೇಣ ಮೃಗಾಶ್ಚರಂತಿ ಅಂದರೆ ಮನುಷ್ಯನ ರೂಪ ನಿಜವಾಗಿ ಮೃಗ ಅಷ್ಟೇ, ಓಡಾಡ್ತಾ ಇದೆ ಅಂತ. ಹಾಗಾಗಿ ಜ್ಞಾನ ಇಲ್ಲದಿದ್ದರೆ ಅವನು ಬರೀ ಮೃಗ ಹೊರತು ಮನುಷ್ಯ ಅಲ್ಲ ಅಂತ. ಮೃಗಕ್ಕೂ ಜ್ಞಾನ ಇರುತ್ತೆ, ಆದರೆ ಮನುಷ್ಯನಿಗೆ ವಿಶೇಷ ಜ್ಞಾನ ಇರುತ್ತೆ. ವಿಶೇಷ ಜ್ಞಾನಕ್ಕೆ ಅವಕಾಶ ಇದೆ ಮನುಷ್ಯನಿಗೆ. ಹಾಗಾಗಿ ಮನುಷ್ಯ ಅಂತ ಹೇಳೋದು ಅಂತ. ಹಾಗಾಗಿ ಇದೆಲ್ಲ ಸಹಜತೆ ನೋಡಿ. ನಮಗೆ ತಲೆ ಮೇಲಿದೆ, ಪ್ರಾಣಿಗಳಿಗೆ ಅಡ್ಡ ಇದೆ, ಮರಗಳಿಗೆ ಕೆಳಗಡೆಗಿದೆ, ಸಹಜತೆ ನೋಡಿ. ಹಾಗೆ ಕನ್ನಡದಲ್ಲಿ ನಾವು ಒಂಥರ ಮಾತಾಡ್ತೀವಿ, ಸಂಸ್ಕೃತದಲ್ಲಿ ಇನ್ನೊಂದು ಥರ ಮಾತಾಡ್ತೀವಿ, ಇಂಗ್ಲೀಷ್ ಬೇರೆ ಥರ ಇದೆ, ಜರ್ಮನ್ ಮತ್ತು ಒಂಥರ ಇರ್ಬೋದು. ಸಂಸ್ಕೃತಕ್ಕೆ ಅದು ತುಂಬ ಸಹಜ. ಸಂಸ್ಕೃತ ಭಾಷೆ ವೈಶಿಷ್ಟ್ಯ ಅದು. ಶಬ್ದಗಳು ನಮ್ಮ ದೃಷ್ಟಿಯಿಂದ ಹಿಂದೆ ಮುಂದಾಗಿರುತ್ತೆ, ಆದರೆ ಸಂಸ್ಕೃತ ದೃಷ್ಟಿಯಿಂದ ಸರಿಯೇ ಇದೆ. ನಾವು ಕನ್ನಡದಲ್ಲಿ ಅದನ್ನ ಅನ್ವಯ ಮಾಡ್ಕೋಬೇಕಾಗತ್ತೆ. ಕರ್ತೃಕರ್ಮ ಕ್ರಿಯೆ ಅಂತ ಅನ್ವಯ ಮಾಡ್ಕೋಬೇಕಾಗತ್ತೆ. ಹಾಗೆ ಮತ್ತಃ ಪ್ರತ್ಯವರ ಕಶ್ಚಿನ್ ನಾಸ್ತಿ ಸುಗ್ರೀವ ಸನ್ನಿಧೋ ಅನ್ನೋದನ್ನು ಅನ್ವಯ ಮಾಡಬೇಕಾಗತ್ತೆ. ನೀವು ಮಾಡ್ಬೋದು. ಈಗ ಅನ್ವಯ ಮಾಡಿ ಹೇಳಿ, ಹೆಂಗೆ ವಾಕ್ಯ ಅದು? ಮತ್ತು ಈ ಕನ್ನಡದಲ್ಲಿ ನೀವು ಹೇಳಿದ್ರಿ, ಈಗ ಸಂಸ್ಕೃತದಲ್ಲಿ ಹೇಳಿ ನೋಡೋಣ. ಸುಗ್ರೀವನ ಬಳಿಯಲ್ಲಿ ನನಗಿಂತ ಚಿಕ್ಕವರು ಯಾರೂ ಇಲ್ಲ. ಈಗ ಸಂಸ್ಕೃತದಲ್ಲಿ ಅದನ್ನ ಆ ವಾಕ್ಯ ಸೇರಿಸಿ ಹೇಳೋದನ್ನ ಅದೇ ಥರ. ಸುಗ್ರೀವ ಸನ್ನಿಧವು, ಅಲ್ಲಿಂದ ಶುರು ಮಾಡ್ಕೊಡಿ.
ಹ್ಞೂ ಮತ್ತಃ ಪ್ರತ್ಯವರ ಕಶ್ಚಿತ್ ನಾಸ್ತಿ. ನ ಕಶ್ಚಿತ್ ಅಸ್ತಿ ಅಂತಲೂ ಅನ್ಬೋದು ಅದನ್ನು. ನ ಕಶ್ಚಿತ್ ಅಸ್ತಿ ಅಂತಲೂ ಸಂಸ್ಕೃತದ ಚೆಂದ ಅದು. ನ ಕಶ್ಚಿತ್ ಅಸ್ತಿ, ಯಾರೊಬ್ಬರೂ ಇಲ್ಲ ಅಂತ. ಕಶ್ಚಿತ್ ನಾಸ್ತಿ ಅಂತಲೂ ಅನ್ಬೋದು, ತೊಂದರೆ ಏನೂ ಇಲ್ಲ. ಯಾಕೆ ಇದನ್ನು ಹೇಳ್ದು ಅಂತಂದರೆ ಹನುಮಂತನೇ ಹೇಳಿದ ಮಾತಿದು, ನನಗಿಂತ ಚಿಕ್ಕವರು ಯಾರೂ ಇಲ್ಲ. ಕನ್ನಡದಲ್ಲೂ ವಚನ ಒಂದಿದೆ, ಕೇಳಿದ್ದೀರ ನೀವು? ನನಗಿಂತ ಕಿರಿಯರಿಲ್ಲ. ಕನ್ನಡದಲ್ಲೂ ಒಂದು ವಚನ ಇದೆ ಆ ಥರ, ನನಗಿಂತ ಕಿರಿಯರಿಲ್ಲ. ಆದರೆ ಅದಕ್ಕಿಂತ ಎಷ್ಟೋ ಮುಂಚೆ ಇದೇ ಕನ್ನಡ ನಾಡಿನಲ್ಲಿ ಹುಟ್ಟಿದ ಹನುಮಂತ ಆ ಮಾತನ್ನು ಹೇಳಿದ್ದಾನೆ. ಎಷ್ಟೋ ಮೊದಲು. ಕನ್ನಡ ಅಲ್ವಾ, ಕನ್ನಡ ನಾಡಲ್ವಾ ಹನುಮಂತಂದು? ಹನುಮನ್ ಉದಿಸಿದ ನಾಡು ಅಂತ ನೋಡಿ, ನಮಗೆಲ್ಲ ಹೆಮ್ಮೆ ಆಗಬೇಕು. ನಾವೊಂದ್ಸರಿ ಮುಂಬೈಗೆ ಹೋಗಿದ್ವು. ಮುಂಬೈಯಲ್ಲಿಂದು ಸುಂದರಕಾಂಡದ ಕುರಿತಾಗಿ ಪ್ರವಚನ ಇತ್ತು ನಮ್ಮದು. ಅಲ್ಲೇನಾಯಿತು ಅಂದರೆ ಹಿಂದಿಯವ್ರು ಜಾಸ್ತಿ ಇದ್ರು ಅಲ್ಲಿ, ಆ ಪ್ರದೇಶದಲ್ಲಿ. ಪ್ರವಚನಕ್ಕಿಂತ ಮೊದಲು ಹಿಂದಿಯವ್ರು ಯಾರೋ ಸಿಕ್ಕಿದವರು ನಮಗೇನಂದ್ರು ಅಂದರೆ, ನೀವು ಆ ಕಡೆಯಿಂದ ಅಂದರೆ ನಮ್ಮ ದಕ್ಷಿಣದ ಕಡೆಯಿಂದ ಅಂತ ಆಯಿತು. ಕರ್ನಾಟಕ ದಕ್ಷಿಣ ಭಾರತ ಅಲ್ವಾ, ದಕ್ಷಿಣ ಭಾರತದಿಂದ ಅಂತ ಆಯಿತು. ಅವಾಗೊಂಥರ ಛೇಡಿಸ್ತಾರೆ ಅವರು. ನಾವು ರಾಮನ ಕಡೆಯವರು, ನೀವು ಯಾರ ಕಡೆಯವರು? ರಾವಣ ದಕ್ಷಿಣ ತಾನೆ, ದಕ್ಷಿಣ ಭಾರತದವನು. ನೀವು ರಾವಣನ ಕಡೆಯವರು, ಹೌದಾ? ಹೌದಾ ಹೇಳಿ. ನಾವು ಅದನ್ನೇ ಹೇಳಿದ್ವು ಅವ್ರಿಗೆ. ರಾಮ ಹುಟ್ಟಿದ್ದು ಬೆಳೆದಿದ್ದು ಅಯೋಧ್ಯೆಯಲ್ಲಿ. ಆದರೆ ರಾಮನ ಜೀವನದ ಮಹಾಯುದ್ಧ ಯಾವುದು? ಮಹಾಯುದ್ಧ, ರಾಮನ ಜೀವನದಲ್ಲಿ ಮಾಡಿರ್ತಕ್ಕಂಥ ಮಹಾಯುದ್ಧ ಯಾವುದು? ರಾಮಾಯಣದ ಯುದ್ಧ ಇದೆಯಲ್ಲ, ರಾವಣರ ಯುದ್ಧ ಇದೆಯಲ್ಲ. ಸೀತಾಪಹರಣ ಆದಮೇಲೆ ಸೀತೆಯನ್ನು ವಾಪಸ್ ಕರ್ಕೊಂಡು ಬರೋದಕ್ಕೆ ದೊಡ್ಡ ಯುದ್ಧ ಮಾಡ್ತಾನಲ್ವ ರಾವಣನ ಜೊತೆಗೆ. ಆಗ ಯಾರು ಸಹಾಯ ಮಾಡಿದ್ದು ರಾಮನಿಗೆ? ಸೇವೆ ಮಾಡಿದ್ದು. ಸೇವೆ ಅಂತ ಅಂದ್ಕೊಳ್ಳಿ, ಯಾರು ಮಾಡಿದ್ದು? ಮತ್ತು ಕಪಿಗಳಲ್ವಾ, ಅವರೆಲ್ಲ ಎಲ್ಲಿಯವರು? ನಾವು ಕೇಳಿದ್ವಿ ಅವ್ರ ಹತ್ರ ಅದನ್ನು. ನೋಡಿ, ರಾಮನ ಜೊತೆಗೆ ಆ ರಾಮಾಯಣದ ಮಹಾಯುದ್ಧದಲ್ಲಿ ರಾಮನ ಜೊತೆಗಿದ್ದವ್ರು ಯಾರು ಅಂದರೆ ಎಲ್ಲ ನಮ್ಮವರೇ ಇದ್ದಿದ್ದು ಅಂತ, ದಕ್ಷಿಣದವರೇ ಇದ್ದಿದ್ದು ಅಂತ. ಸುಗ್ರೀವ ಕಿಷ್ಕಿಂಧೆಯವನ ಅಲ್ವಾ? ಕಿಷ್ಕಿಂಧೆ ಎಲ್ಲಿದೆ? ತಮಿಳ್ನಾಡಲ್ಲಿದೆಯಾ? ಮಧ್ಯಪ್ರದೇಶದಲ್ಲಿದೆಯಾ? ಕರ್ನಾಟಕದಲ್ಲಿದೆ. ದಕ್ಷಿಣ ಭಾರತದಲ್ಲಿದೆ, ಕರ್ನಾಟಕದಲ್ಲಿದೆ. ಹಂಪಿ ಕರ್ನಾಟಕದಲ್ಲಿದೆ. ಹಾಗಾಗಿ ರಾಮನ ಸೇವಕರೆಲ್ಲ ದಕ್ಷಿಣ ಭಾರತದವರು ಅಂತ. ಇನ್ನೂ ಸ್ವಲ್ಪ ತಮಾಷೆ ಮಾಡಿದ್ದು ಅವರಿಗೆ, ನೀವೇನು ಕೊಟ್ರಿ ರಾಮಂಗೆ? ನೀವು ವನವಾಸ ಕೊಟ್ರಿ, ಉತ್ತರದವರು ಅಲ್ವಾ? ರಾಮ ಕಾಡಿಗೆ ಹೋಗೋ ಮಾಡಿದ್ದು ದಕ್ಷಿಣದವರೆಲ್ಲ ತಾನೆ. ನಾವ್ಯಾರು ಮಾಡಿದ್ವಾ ಕಾಡಿಗೆ ಹೋಗೋ ಥರ? ಆದರೆ ನಾವು ಹಾಗಲ್ಲ. ನಾವು ರಾಮನ ಜೊತೆಗಿದ್ದು ಸೇವೆ ಮಾಡಿದ್ವು, ರಾಮನ ಜೊತೆಗೆ ಯುದ್ಧ ಮಾಡಿದ್ದೀವಿ ನಾವು, ರಾಮನ ಪರವಾಗಿ. ಏನು ನಿಮ್ಮದು ಅಂತ ಸುಮ್ಮನೆ ಹೀಗೆ ತಮಾಷೆಗೆ. ಅದು ಉತ್ತರ ದಕ್ಷಿಣ ಎಲ್ಲ ಶ್ರೇಷ್ಠನೇ. ರಾಮ ಹುಟ್ಟಿದ ಮೇಲೆ ಉತ್ತರನೂ ಶ್ರೇಷ್ಠನೇ ಅಲ್ವಾ? ಉತ್ತರನೂ ಶ್ರೇಷ್ಠನೇ, ದಕ್ಷಿಣನೂ ಶ್ರೇಷ್ಠನೇ. ಅವ್ರು ಹಂಗೆ ಅಂದಿದ್ದಕ್ಕೆ, ನೀವು ರಾವಣನ ಕಡೆಯವರು ಅಂತ ಅಂದಿದ್ದಕ್ಕೆ, ಇಲ್ಲ ನಾವು ಹನುಮಂತನ ಕಡೆಯವರು ಅಂತ, ನಾವು ಸುಗ್ರೀವನ ಕಡೆಯವರು, ನಾವು ಜಾಂಬವಂತನ ಕಡೆಯವರು, ವಿಭೀಷಣನು ನಮ್ಮ ಕಡೆಯವನೇ, ಈ ಕಡೆಯವನೇ. ಹಾಗೆ ಅಂತ ಹನುಮಂತ ಅಷ್ಟು ದೊಡ್ಡವನು, ತ್ರಿವಿಕ್ರಮಾಕಾರ ತಾಳ್ದವನು. ಸಮುದ್ರ ಹಾರಬೇಕಾದ್ರೆ ಎಷ್ಟು ಹತ್ರ, ಎಷ್ಟು ದೊಡ್ಡದಾಗಿದ್ದವನು. ಪರ್ವತಾಕಾರ ಅಲ್ವಾ, ಪರ್ವತ ಕೂಡ ಚಿಕ್ಕದಾಗ ಕಾಣುತ್ತೆ ಅವನ ಮುಂದೆ, ಅಷ್ಟು ಹತ್ರ ಇದ್ದಂಥವನು. ಅವನು ಹೇಳಿದ ಮತ್ತೆ ನನಗಿಂತ ಚಿಕ್ಕವರಿಲ್ಲ ಅಂತ. ಈ ಸಮುದ್ರ ನಮಗೆ ಆ ತತ್ವ ಹೇಳ್ಕೊಡುತ್ತೆ. ಸಮುದ್ರ ಮುಂದೆ ನಿಂತ್ಕೊಂಡಾಗ ನೀನೆಷ್ಟು ಚಿಕ್ಕವನು, ನೀವೆಲ್ಲ ಚಿಕ್ಕವರೇ, ಆದರೆ ಸಮುದ್ರದ ಮುಂದೆ ದೊಡ್ಡವರು ಚಿಕ್ಕವರೇ, ನಾವೆಲ್ಲ ಚಿಕ್ಕವರೇ ಸಮುದ್ರದ ಮುಂದೆ. ಹಾಗಾಗಿ ನಮ್ಗೆ ಆ ಭಾವ ಬೇಕು, ವಿನಯ ಬೇಕು. ಹನುಮಂತನಿಗೆ ಆ ವಿನಯ ಇತ್ತು ಅಂತ, ತಲೆಬಾಗಿ ನೋಡಿ ರಾಮನ ಮುಂದೆ ಹೇಗಿರ್ತಾನೆ ಹನುಮಂತ ಅಲ್ವಾ? ಅಂತಹ ವಜ್ರ ಶರೀರ ಅವನು, ವಜ್ರಕಾಯ, ಅಂತಹ ಒಂದು ಮೇರು ಗಾತ್ರ, ಅಂಥ ಒಂದು ಬೃಹತ್ ಗಾತ್ರಕ್ಕೆ ಬೆಳೆಯತಕ್ಕಂಥ ಶಕ್ತಿ ಇದ್ದವನು. ಆದರೆ ರಾಮನ ಮುಂದೆ ನಡೆಮಡೆ ಚಾಚಿ ಅಂತ ಹೇಳ್ತಾರಲ್ಲ, ಆ ಥರ
ಎಲ್ಲ ಸರ್ವಾಂಗವೂ ಭಾಗಿದ್ದಾಗಿರ್ತಾನೆ ನೋಡಿ ಹನುಮಂತ. ನಮ್ಮ ಹತ್ರ ಒಂದು ತುಂಬ ಚೆಂದ ಚಿತ್ರ ಇದೆ, ನಿಮ್ಗೆ ಯಾವಾಗಲಾದ್ರು ತೋರಿಸ್ತೀವಿ ಅದನ್ನ. ಹನುಮಂತ ಹೇಗಿರ್ತಾನೆ ರಾಮನ ಮುಂದೆ, ಎಷ್ಟು ಬಾಗಿರ್ತಾನೆ ಅಂತ. ಒಳ್ಳೆ ಓಂಕಾರ ಬಾಗಿದ ಹಾಗೆ ಹೇಗೆ ಬಾಗಿರ್ತಾನೆ ಹನುಮಂತ ಅನ್ನೋದಕ್ಕೊಂದು ಚಿತ್ರ ಇದೆ, ಯಾವಾಗಲಾದ್ರು ತೋರಿಸ್ತೀವಿ ನಿಮ್ಗೆ, ಅದನ್ನ ನೆನ್ಪು ಮಾಡಿ. ಮತ್ತೆ ಆ ಪಾಠವನ್ನು ಸಮುದ್ರ ಹೇಳ್ತಾ ಇದೆ. ಆಯಿತು, ಇವತ್ತು ನೀವೇನು ತಿಳ್ಕೊಂಡಿದ್ದೀರಿ ಅಂತ ಕೇಳೋಣ ಅಂತಿದ್ವಲ್ಲ ನಾವು. ಮೊದಲಿಂದ ಪಾಠ ಕೇಳಿದವರು ಅಥವಾ ಆನ್ಲೈನ್ ಪಾಠ ನೋಡಿದವರು ನೀವೆಲ್ಲ ಇದ್ದೀರಲ್ವ, ಕೆಲವರು ಹೊಸದಾಗಿ ಬಂದವರೆಲ್ಲ ಇದ್ದೀರಿ. ಹಾಗಾಗಿ ಸುಮ್ಮನೆ ಕೇಳ್ತಾ ಹೋಗ್ತೀವಿ, ನೀವು ಹೇಳ್ತಾ ಹೋಗಬೇಕು. ಪರೀಕ್ಷೆ ಅಲ್ಲ, ನಿಮಗೇನು ಮಾರ್ಕ್ಸ್ ಸಾಕಲ್ಲ, ಇದಕ್ಕೇನು ಸುಮ್ಮನೆ ನಿಮ್ಗೆ ಎಷ್ಟು ಮನಸ್ಸಲ್ಲಿ ಉಳ್ಕೊಂಡಿದೆ ಅಂತ ತಿಳ್ಕೊಳ್ಳೋಣ ಅಂತ ಅನ್ನೋ ಕಾರಣಕ್ಕೆ. ದೌಮ್ಯರಿಗೆ ಎಷ್ಟು ಜನ ಶಿಷ್ಯರು? ಯಾರ್ಯಾರು? ಆರುಣಿ, ವೇದ, ಉಪಮನ್ಯು ಅಲ್ವಾ? 3 4 ಆರುಣಿ, ವೇದ, ಉಪಮನ್ಯು, ಉತ್ತಂಕ ಅಲ್ವಾ? ಉತ್ತಂಕ ಯಾರು? ಓ, ವೇದರ ಶಿಷ್ಯನಾ ಉತ್ತಂಕ. ಹಾಗಾದ್ರೆ ಆರುಣಿ ಗುರು ಯಾರು? ಉತ್ತಂಕನ ಗುರು? ವೇದರ ಗುರು? ಸರಿ ಇದೆ. ಅದರಿಂದ ಮುಂದಕ್ಕೆ ಹೋಗೋಣ, ಉತ್ತಂಕನ ಕಥೆಗೆ ಹೋಗೋಣ. ಉತ್ತಂಕನಿಗೆ ಮನೆಗೆ ಹೋಗಿ ಬರ್ಬೋದು ಅಂತ ಹೇಳಿದರು. ಯಾರು? ವೇದಗುರು ಉತ್ತಂಕನಿಗೆ ಮನೆಗೆ ಹೋಗ್ಬಾ ಅಂತ ಹೇಳಿದರು. ವಿದ್ಯಾಭ್ಯಾಸ ಮುಗಿತು, ನಿಂದು ವಿದ್ಯಾಸಂಪನ್ನ ಆದೆ, ಮನೆಗೆ ಹೋಗ್ಬಾ ಅಂತ. ಆಗ ಉತ್ತಂಕ ಏನು ಹೇಳ್ದ? ನಿಮ್ಗೇನು ಬೇಕು, ಗುರುಗಳಿಗೆ ಅತ್ಯಂತ ಪ್ರಿಯವಾದ್ದನ್ನು, ಗುರುಗಳು ಅತ್ಯಂತ ಇಷ್ಟಪಡುವಂಥದ್ದನ್ನು ಕೊಟ್ಟು ಹೋಗಬೇಕು ನಮ್ಮ ಮನಸ್ಸು. ನನಗೆ ಅಲ್ಲೊಂದು ತತ್ವ ಇದೆ, ನಿಮ್ಮ ಮನಸ್ಸಿಗೆ ಬರುತ್ತಾ? ಅದು ತತ್ವ ಹೇಳಿದ್ವು ಅಲ್ಲೊಂದು. ಗುರುದಕ್ಷಿಣೆ ಕೊಟ್ಟು ಹೋಗಬೇಕು ಎನ್ನುವ ತೀರ್ಮಾನವನ್ನು ಉತ್ತಂಕ ತಗೋತಾನಲ್ಲ, ಅಲ್ಲೊಂದು ತತ್ವ ಹೇಳಿದ್ವು. ಏನು ಹೇಳಿದ್ವು? ಪರ್ಫೆಕ್ಟ್, ತುಂಬ ಸರಿಯಾದ ಉತ್ತರ. ನಾವು ಏನು ತಗೊಂಡ್ರು ಏನಾದರೂ ಕೊಟ್ಟು ತಗೋಬೇಕು ಹೊರತು ಸುಮ್ಮನೆ ತಗೊಂಡು ಹೋಗಬಾರ್ದು. ಋಣ ಆಗತ್ತೆ, ಇದು ಋಣ ತೀರ್ಸಕ್ಕೆ ಮತ್ತೆ ಹುಟ್ಟು ಬರಬೇಕಾಗತ್ತೆ. ಹಾಗಾಗಿ ಋಣ ಇಟ್ಕೋಬಾರದು. ಮಾಂಗನ್ ಮರಣ ಸಮಾನಹಿ, ಮಾಂಗನ್ ಸೇ ಮರಣ ಫಲ, ಅದನ್ನೆಲ್ಲ ಹೇಳಿದ್ದು. ಅಂದರೆ ಹೋಗಿ ಸುಮ್ಮನೆ ಬೇಡ್ಕೊಂಡು ತರಬಾರ್ದು, ಏನಾದ್ರು ಕೊಟ್ಟೇ ತರಬೇಕು ಸಾಧ್ಯವಾದ ಮಟ್ಟಿಗೆ ಹೊರತು ವಿನಿಮಯ ಇಲ್ಲದೆ, ಪ್ರತ್ಯರ್ಪಣೆ ಇಲ್ಲದೆ, ಏನಾದ್ರು ಕೊಡದೆ ಏನೂ ತಗೋಬಾರ್ದು, ಋಣ ಇಟ್ಕೋಬಾರ್ದು ಅನ್ನೋ ತತ್ವ ಇದೆ ಅಲ್ಲಿ. ಹಾಗಾಗಿ ತೀರ್ಸೋಕ್ಕಾಗ ಋಣ ಅಲ್ಲ ಇದೇನು ಗುರುವಿನ ಋಣ ಅಂದರೆ. ಆದರೂ ಕೂಡ ಏನಾದರೂ ಕೊಡಬೇಕು ನಾನು, ಆ ಮನಸ್ಸಾದ್ರೂ ಬೇಡವಾ, ಆ ಒಂದು ಭಾವ ಆದರೂ ಬೇಡವಾ ಹೇಳಿ, ಅದು ಉತ್ತಂಕನಿಗಿತ್ತು ಅಂತ. ಸರಿ, ಉತ್ತಂಕ ಕೇಳಿದ್ದಕ್ಕೆ ವೇದಗುರು ಏನು ಹೇಳಿದರು? ಇದ್ಬಿಡು ಅಂದರು ಅಲ್ವಾ? ಅವ್ರಿಗೇನು ಅಪೇಕ್ಷೆನೇ ಇಲ್ಲ. ಎರಡು ಚೆಂದ ಇದು. ಶಿಷ್ಯ ಹೇಗಿದ್ದಾನೆ ಅಂದರೆ ಏನಾದರೂ ಕೊಡಲೇಬೇಕು ಅಂತ, ಗುರು ಹೇಗಿದ್ದಾನೆ ಅಂದರೆ ಏನು ಅಪೇಕ್ಷೆ ಇಲ್ಲ ಅಂತ. ತಾನು ಕೊಟ್ಟಿದ್ದಕ್ಕೆ ಏನನ್ನು ಬಯಸ್ತಾ ಇಲ್ಲ ಗುರು. ನಾವೆಲ್ಲ ಜೀವನದಲ್ಲಿ ಕಲಿಬೇಕಿರೋದು ಅದು ಅಂತ. ನಾವೇನಾದರೂ ಕೊಡಬೇಕಾದ್ರೆ ನಿರೀಕ್ಷೆ ಮಾಡಬಾರ್ದು. ಈಗ ನಾವು ಇಷ್ಟು ಜನ ನೀವೆಲ್ಲ ಫ್ರೆಂಡ್ಸ್ ಇರ್ತಾರಲ್ವಾ, ಫ್ರೆಂಡ್ಸ್ ಇರ್ತಾರೆ, ನೆಂಟರು ಎಷ್ಟರು ಇರ್ತಾರೆ, ಕೊಲೀಗ್ಸ್ ಇರ್ತಾರೆ, ಯಾರ್ಯಾರು ಜೀವನದಲ್ಲಿ ಸಿಗ್ತಾರೆ ನಮ್ಮ ಜೊತೆಗೆ. ಅವ್ರಿಗೆ ಉಪಕಾರ ಮಾಡೋ ಹೊತ್ತಲ್ಲಿ ನಾವು ಪ್ರತಿಯಾಗಿ ಬಯಸ್ಬಾರ್ದು, ಪ್ರತ್ಯುಪಕಾರ ಬಯಸ್ಬಾರ್ದು ಅಂತ. ಪ್ರತಿಫಲಾಪೇಕ್ಷೆ ಇಲ್ದೇ ಅವರಿಂದ ಏನು ನಿರೀಕ್ಷೆ ಮಾಡ್ದೇನೆ ಕೊಡಬೇಕು ಅಂತ ಆ ಭಾವ ಗುರುವಿನಲ್ಲಿದೆ. ಶಿಷ್ಯನಲ್ಲಿ ಬಿಟ್ಟು ತಗೊಂಡೋಗ್ಬಾರ್ದು ಏನನ್ನು ಕೂಡ ಅಂತ, ಋಣ ಇರಬಾರ್ದು ಅಂತ ಅನ್ನೋ ಭಾವ ಶಿಷ್ಯನಲ್ಲಿದೆ. ತುಂಬ ಚೆನ್ನಾಗಿದೆ. ಮತ್ತೆ ಉತ್ತಂಕ ಒತ್ತಾಯ ಮಾಡಿದಾಗ ಗುರು ಏನು ಹೇಳಿದರು? ಗುರು ಪತ್ನಿ ಬಳಿ ಹೋಗು, ಆಕೆ ಏನು ಕೇಳ್ತಾಳೋ ಅದನ್ನು ಕೊಡು ಅಂತ. ನಂಗೇನು ಬೇಡ, ಆಕೆ ಏನು ಹೇಳ್ತಾಳೋ ಅದನ್ನು ಕೊಡು ಅಂತ. ಸರಿ, ಪತ್ನಿ ಕೇಳಿದ್ದೇನು? ರಾಜ ಪೌಷ್ಯನ ಪತ್ನಿ ರಾಣಿ, ಅವಳ ಹೆಸರು ರಾಣಿ ಹೆಸರು ಇಲ್ಲ ಇಲ್ಲಿ ಕಥೆಯಲ್ಲಿ. ತೊಂದರೆ ಇಲ್ಲ, ಅದು ಬೇಕಾಗಿಲ್ಲ. ಅದನ್ನು ರಾಣಿ ಅಂತಂದರೆ ಗೊತ್ತಾಗತ್ತೆ. ಹಾಗಾಗಿ
ಎಲ್ಲವನ್ನೂ ಹೇಳಬೇಕಾಗಿಲ್ಲ ಏನು. ಹಾಗಾಗಿ ರಾಣಿ ಹೆಸರೇನು ಇಲ್ಲ ಇಲ್ಲಿ, ಪೋಷನ್ ಪತ್ನಿ ಅಂತ ಅಷ್ಟೇ ಇರುವಂಥದ್ದಲ್ಲಿ ಅಂತ. ಆಕೆ ತೊಟ್ಟ ಕರ್ಣಕುಂಡಲಗಳನ್ನು ನನಗೆ ಕೊಡಬೇಕು. ಯಾಕಂತೇಳಿ ಗುರುಪತ್ನಿಗೆ ಇದು ಕರ್ಣಕುಂಡಲ? 3 ದಿನಗಳ ಬಳಿಕ ಮನೆಯಲ್ಲಿ ಧರ್ಮ ಕಾರ್ಯ ಇದೆ ಒಂದು. ಆವಾಗ ಬ್ರಾಹ್ಮಣರು ಅನೇಕರು ಊಟಕ್ಕೆ ಬರ್ತಾರೆ, ಬ್ರಾಹ್ಮಣ ಭೋಜನ ಇದೆ. ಅಲ್ಲಪ್ಪ, ಬಡಿಸೋದಕ್ಕೂ ಕರ್ಣಕುಂಡಲಕ್ಕೂ ಏನು ಸಂಬಂಧ? ಏನು ಕುಂಡಲ ಬಡಿಸ್ತಾರಾ? ಬಡಿಸ್ಬೇಕಾದ್ರೆ ಕೊಳಕಾಗಿರಬಾರದು ಅಲ್ವಾ, ಶುಚಿಯಾಗಿರಬೇಕು, ಅಲಂಕೃತವಾಗಿರಬೇಕು. ಅವ್ರು ನೋಡಿದ್ರೆ ಊಟ ಮಾಡಬೇಕು ಅಂತ ಅನಿಸ್ಬೇಕು ಹೊರತು ಊಟ ಮಾಡಿದ್ದು ವಾಪಸ್ ಬರ್ತಾ ಇರಬಾರ್ದು ಅಂತ ಹೇಳಿದ್ದು ಅಲ್ವಾ. ಅಡುಗೆ ಮಾಡೋರು ಬಡಿಸೋರು ಶುಚಿಯಾಗಿರಬೇಕು, ಸಾಲಂಕೃತರಾಗಿರಬೇಕು ಅಂತಾನೆ ಅವತ್ತು ಹೇಳಿದ್ದು. ಯಾಕೆಂದರೆ ಊಟ ತುಂಬ ಶ್ರೇಷ್ಠವಾಗಿರೋಂಥದ್ದು. ಅವಾಗ ಯಾವುದೂ ಬೇರೆ ಥರ ಭಾವ ಬರಬಾರ್ದು ನಮಗೆ ಊಟ ಮಾಡೋ ಹೊತ್ತಲ್ಲಿ ಅಲ್ವಾ. ದುರ್ಭಾವ, ಅಸದ್ಭಾವ ಯಾವುದೂ ಬರಬಾರ್ದು ಊಟ ಮಾಡೋ ಹೊತ್ತಲ್ಲಿ. ಕೆಟ್ಟದ್ದು ಅನ್ನಿಸ್ಬಾರ್ದು ಏನು. ಯಾಕೆಂದರೆ ಊಟದ ಜೊತೆಗೆ ಆ ಕೆಟ್ಟದ್ದು ಒಳಗಡೆ ಹೋಗಿಬಿಡುತ್ತೆ. ಆ ಭಾವದ ಜೊತೆಗೆ ಊಟ ಮಾಡಿದರೆ ನಮ್ಮೊಳಗೆ ಅದೇ ಸೇರ್ಕೊಳ್ಳುತ್ತೆ. ಒಪ್ಕೊಂಡ ಉತ್ತಂಕ 3 ದಿವಸದ ಗಡುವಿತ್ತು ಅವನಿಗೆ ಕೊಂಡದ ತರೋದಕ್ಕಲ್ವಾ. ದಾರಿಯಲ್ಲಿ ಕಂಡ ವಿಶೇಷ ಏನು? ಬೃಹದಾಕಾರದ ನಂದಿ, ಅದರ ಮೇಲೆ ಕುಳಿತ ಬೃಹದಾಕಾರದ ಪುರುಷ. ಹೋಗಿ ಉತ್ತಂಕ ಮಾತಾಡ್ಸಿದ್ನ ಅವ್ರನ್ನ, ಪರಿಚಯ ಕೇಳಿದ್ನ, ಯಾವೂರು ಏನಾಯ್ತು ಅಂತ ಕೇಳಿದ್ನ. ಉತ್ತಂಕನ ಬಳಿ ಸಮಯ ಇರಲಿಲ್ಲ, ಹಾಗಾಗಿ ಉತ್ತಂಕ ಹೋಗ್ತಾ ಇದ್ದ ಅಲ್ವಾ. ಅವನೇ ಮಾತಾಡಿಸ್ತಾನೆ. ವೃಷಭದ ಮೇಲೆ ನಂದಿ ಮೇಲೆ ಕುಳಿತ ಪುರುಷನೇ ಮಾತಾಡಿಸ್ತಾನೆ ಅಲ್ವಾ. ಏನಂದ? ಸರಿ ಇದೆ ಮಗು, ಹಸು ಅಲ್ಲ ನಂದಿ. ನಂದಿ ಹಸು ಬೇರೆ, ನಂದಿ ಬೇರೆ. ನಂದಿಯ ಗೋಮಯವನ್ನು, ಸಂಸ್ಕೃತದ ಪದ ಗೋಮಯ ಅಂತ. ಇನ್ನೊಂದು ಪದ ಹೇಳಿದ್ವು ನಾವು ಗೋಮಯ ಜೊತೆಗೆ, ಶಕೃತ್. ಎಲ್ಲ ನೆನಪಿದೆ ನಿಮಗೆ, ಪರವಾಗಿಲ್ಲ, ಎಲ್ಲ ನೆನಪಿದೆ. ಒಂದು ಪ್ರಶ್ನೆಗೂ ಉತ್ತರ ಇಲ್ಲ ಅಂತಲೇ ಇಲ್ಲ. ಶಕೃತ್ ಅಂತ ಇನ್ನೊಂದು ಪದ, ಅದರಿಂದನೇ ಶಕೃತ್ ಅನ್ನೋದೇ ಶಗಣಿ, ಸಗಣಿ, ಅದು ಕನ್ನಡಕ್ಕೆ ಬಂದಿದೆ ಅಂತ. ಈಗ ಶ ಸ ಆಗಿದೆ, ಕೃ ಕ ಗ ಆಗಿದೆ ಅದು, ಮತ್ತು ತ ತ ತ ದ ನಾ ಇದೆಯಲ್ವಾ, ನಾ ಬಂದು ನಾಕ್ಕೆ ಬಂದಿದೆ ಅದು ಅಲ್ಲಿ. ಸಗಣಿ ಆಗಿದೆ, ಸಗಣ ಅಂತಲೂ ಪದ ಪ್ರಯೋಗ ಇದೆ. ದಕ್ಷಿಣ ಕನ್ನಡದಲ್ಲಿ ಕೆಲವು ವರ್ಗದಲ್ಲಿ ಇದನ್ನು ಸಗಣ ಅಂತ ಕರೀತಾರೆ. ಈ ಸಗಣಿಯನ್ನೇ ಸಗಣ ಅಂತ ಕರೀತಾರೆ. ಆ ಸಗಣ ಶಕೃತಿಯಿಂದ ಬಂದಿರತಕ್ಕಂಥದ್ದು ಈ ಪದಗಳು ಅಂತ. ತಿಂದು ಹೋಗು ಅಂತ ಉತ್ತಂಕ ಖುಷಿಯಿಂದ ತಿಂದ ಅಲ್ವಾ, ಬೇಡ ಅಂತ ಅಲ್ವಾ. ಆಮೇಲೆ ಯಾವಾಗ ತಿಂದ, ಹೇಗೆ ತಿಂದ? ಅಲ್ಲಿ ತತ್ವ ಏನಿದೆ? ಹೌದು. ಮಹಾಜನೋ ಏನ ಗತಃ ಸ ಪಂಥಾಹ. ಬರ್ಕೊಳ್ತೇನೆ ಇಲ್ವ ಅವತ್ತು. ಮಹಾಜನೋ ಅಂದರೆ ದೊಡ್ಡವರು. ಮಹಾಜನೋ ಏನ ಗತಃ ಸ ಪಂಥಾಹ. ದೊಡ್ಡವರು ಯಾವ ದಾರಿಯಲ್ಲಿ ಹೋಗ್ತಾರೋ ನಮಗೂ ಆ ದಾರಿ ಇದೆ, ಆ ದಾರಿಯಲ್ಲಿ ನಾವು ಹೋಗಬೇಕು. ಮಹಾಜನೋ ಏನ ಗತಃ ಸ ಪಂಥಾಹ. ಮಹಾಜನೋ ಏನ ಗತ ಸ ಪಂಥಾಹ. ಪಂಥ ಅಂದರೆ ದಾರಿ, ಪಂಥಾಹ ಅಂದರೆ ದಾರಿ. ಮಹಾಜನ ಅಂದರೆ ದೊಡ್ಡವರು, ಸಣ್ಣ ಜನ ಅಲ್ಲ, ದೊಡ್ಡವರು. ದೊಡ್ಡವರು ಅಂದರೆ ಎತ್ತರ ಇರೋರು ಅಂತನ, ದಪ್ಪ ಇರೋರು ಅಂತನ, ದೊಡ್ಡ ಹೊಟ್ಟೆ ಇರೋರು ಅಂತನ, ದೊಡ್ಡ ತಲೆ ಇರೋರು ಅಂತನ. ಏನು ಹೇಳಿ ಹಂಗಾರೆ? ಮಹಾಜನ ಅಂದರೆ ಜ್ಞಾನದಿಂದ ದೊಡ್ಡವರು, ವ್ಯಕ್ತಿತ್ವದಿಂದ ದೊಡ್ಡವರು. ಅಂಥವರು ಏನ ಗತಃ. ಏನ ಗತಃ ಅಂದರೆ ಯಾವ ದಾರಿಲಿ ಹೋಗ್ತಾರೋ, ಯಾವುದ್ರ ಮೂಲಕ ಹೋಗ್ತಾರೋ,
ಏನೋ ಯಾವುದರ ಮೂಲಕ ಗತಃ ಹೋಗಿರ್ತಾರೋ ಸಹ ಅದು ಪಂಥಾಹ ದಾರಿ ನಮಗೆ, ಆ ದಾರಿ ನಮಗೂ ಇದೆ ಅಂತ. ದೊಡ್ಡವರು ಹೇಗೆ ನಡ್ಕೊಳ್ತಾರೋ ಹಾಗೆ ನಡ್ಕೋಬೇಕು ನಾವು ಅಂತ. ಹಾಗಾಗಿ ಗುರುವಿನ ದಾರಿಯನ್ನು ಉತ್ತಂಕ ಶಿಷ್ಯ ಅನುಸರಣೆ ಮಾಡ್ತಾನೆ. ಗುರುಗಳು ತಿಂದಿದ್ದು ಅಂತಂದಾಗ ತಾನು ಕೂಡ ತಿನ್ನೋದಕ್ಕೆ ಸಿದ್ಧ ಆಗ್ತಾನೆ. ಆಮೇಲೆ ಹೊರಟ ಅಲ್ವಾ, ಆಚಮನ ಮಾಡಿದಾನೆ. ನಿಯಮ ಏನು? ಅಲ್ಲ, ಮೊದಲನೇದಾಗಿ ಏನಾದರೂ ಸೇವನೆ ಮಾಡಿದರೆ ಆಚಮನ ಮಾಡಬೇಕು. ಆಹಾರ ಸೇವನೆ ಮಾಡಿದರೆ ಆಚಮನ ಮಾಡಬೇಕು. ಆಮೇಲೆ ಆಚಮನವನ್ನು ಸರಿಯಾಗಿ ಮಾಡಬೇಕು. ಸರಿಯಾಗಿ ಅಂದರೆ ನೀರಲ್ಲಿ ಗುಳ್ಳೆ ಇರಬಾರ್ದು. ಆಮೇಲೆ ನೀರು ಬಿಸಿ ಇರಬಾರ್ದು. ಆಮೇಲೆ ಒಂದು ಉದ್ದು ಎಷ್ಟು ಇರಬೇಕು ನೀರು. ಆಮೇಲೆ ಪೂರ್ವಾಭಿಮುಖವಾಗಿರಬೇಕು ಆಚಮನ ಮಾಡೋ ಹೊತ್ತಲ್ಲಿ. ಆಮೇಲೆ ನೊರೆ ಇರಬಾರ್ದು ನೀರಲ್ಲಿ. ಸೌಂಡ್ ಯಾವ ಥರ ಬರುತ್ತೆ ಹೇಳಿ? ಸರ್ರ ಅನ್ನಿಸ್ಬಾರ್ದು. ಎಲ್ಲ ನೆನಪಿದೆ ನಮಗೆ, ಒಂದು ಚೂರು ಬಿಡದೆ ನೆನಪಿದೆ ನಮಗೆ. ಉತ್ತಂಕ ಏನು ಲೋಪ ಮಾಡಿದ? ಆಯಿತು. ಆಮೇಲೆ ಉತ್ತಂಕ ವಾಪಸ್ ಗುರುಕುಲಕ್ಕೆ ಬಂದ. ಪೌಷ ಮಹಾರಾಜನ ಭೇಟಿ ಮಾಡಿದ. ಹೋಗಿ ಪೌಷ ಮಹಾರಾಜ ಪತ್ನಿ ಹತ್ರ ಕಳಿಸ್ಕೊಟ್ಟ ಅಲ್ವಾ? ಪತ್ನಿ ಕುಂಡ್ಲ ಕೊಟ್ಲು. ಮತ್ತೆ ಕಾಣಿಸಲೇ ಇಲ್ಲ. ಇರ್ಲಿಲ್ವಾ? ಅಂತಃಪುರದಲ್ಲೇ ಇದ್ಲು ರಾಣಿ. ಆದರೆ ಬಟ್ಟೆ ಮುಚ್ಕೊಂಡಿರ್ಲಿಲ್ಲ ಏನೋ. ಮತ್ತೆ ಉತ್ತಂಕ ಶುಚಿಯಾಗಿಲ್ಲದೆ ಇದ್ದಿದ್ದರಿಂದ ರಾಣಿ ಗೋಚರಿಸಲಿಲ್ಲ. ಪತಿವ್ರತೆಯರು, ಪರಮ ಪತಿವ್ರತೆಯರು ಸಣ್ಣ ಅಪರಾಧ ಇದ್ದಾಗಲೂ ಕೂಡ, ಸಣ್ಣ ಲೋಪ ಇದ್ದಾಗಲೂ ಕೂಡ ದರ್ಶನ ಕೊಡದೆ ಹೋಗ್ಬೋದು ಅಂತ. ದೇವತೆಗಳ ಥರ ಮಹಾಪತಿವ್ರತೆಯರು ಕೆಲವು ಸಾರಿ ಈ ಥರ ಮಾಡೋದಿರುತ್ತೆ ಅಂತ. ದರ್ಶನ ಕೊಡದೇ ಇರೋದಂದರೆ ಕಾಣಿಸಲ್ಲ ಅಂತ. ಆ ಶುದ್ಧಿ ಬೇಕಾಗತ್ತೆ ಅಂತ ನೋಡಬೇಕು ಅಂದರೆ. ದೇವ್ರು ನೋಡಬೇಕು ಅಂದ್ರೂ ಹಾಗೆ ತಾನೆ, ಶುದ್ಧಿ ಬೇಕಾಗತ್ತೆ. ಈಗ ನಮಗೆ ಆ ಶುದ್ಧಿ ಇವತ್ತಿಲ್ಲ. ನಾವಿನ್ನೂ ಪ್ಯೂರಿಫೈ ಆದರೆ, ನಾವಿನ್ನೂ ಶುದ್ಧ ಆದರೆ ದೇವರು ಕಾಣ್ತಾನೆ ನಮಗೆ ಅಂತ. ದೋಷ ಇದೆ ನಮ್ಮ ಕಣ್ಣಲ್ಲಿ, ನಮ್ಮ ಪ್ರಕೃತಿಯಲ್ಲಿ ದೋಷ ಇದೆ. ಅದನ್ನು ಕಳ್ಕೊಳ್ಳೋಕ್ಕೆ ಧರ್ಮಾಚರಣೆ ಮಾಡೋವಂಥದ್ದು. ಹಾಗಾಗಿ ಒಬ್ಬಳು ಪತಿವ್ರತನೇ ಕಾಣಿಸಲ್ಲ ಅಂತಂದರೆ ನಾವು ಅಶುಚಿಯಾಗಿದ್ದಾಗ ದೇವ್ರು ಕಾಣಿಸೋದು ಎಲ್ಲಿಂದ ಅಂತ. ಆಮೇಲೆ ಉತ್ತಂಕನಿಗೆ ಕೋಪ ಬಂತು. ಸ್ವಲ್ಪ ಬಂದಿದೆ. ಮೊದಲು ರಾಜನ ಹತ್ರ ಹೋಗಿ ಹೇಳ್ತಾನಲ್ವಾ, ನೀನು ಏನು ಸುಳ್ಳು ಹೇಳಿದ್ದೆ ನನಗೆ, ರಾಣಿ ಇಲ್ಲ ಅಲ್ಲಿ, ಅಂತಃಪುರದಲ್ಲಿ ರಾಣಿ ಇಲ್ಲ, ಸುಳ್ಳು ಹೇಳೋದು ಸರಿಯಲ್ಲ ಅಂತಂದಿಲ್ವಾ ಉತ್ತಂಕ. ಕೋಪ ಅಂದರೆ ಕೋಪ ಅಂತ ಹೇಳಿಲ್ಲಲ್ಲಿ, ಅದೇನು ಖುಷಿಯಿಂದ ಹೇಳೋ ಮಾತಲ್ಲ. ಆಗ ರಾಜ ಹೇಳಿದ್ದೇನು? ಜಗಳ ಆಯ್ತಲ್ವಾಗ ರಾಜನಿಗೂ ಉತ್ತಂಕನಿಗೂ? ಜಗಳ ಆಗಿಲ್ಲ. ಮಾಡಿ ಇಡೀ ದಿನವನ್ನು ಜ್ಞಾಪಿಸ್ಕೊಳ್ತಾನೆ. ಏನೇನು ಮಾಡಿದೆ ಜ್ಞಾಪಿಸ್ಕೊಳ್ತಾ ಹೋಗ್ತಾನೆ. ಆಗ ಅವನಿಗೆ ಗೋಚರಿಸಿದ್ದು ಹೌದು, ಸರಿ ಇದೆ. ಪುನಃ ಆಚಮನ ಮಾಡಿದ ಅಲ್ವಾ ಉತ್ತಂಕ? ಶುದ್ಧ ಆಚಮನ ಮಾಡಿದ, ಸರಿಯಾಗಿ ಮಾಡಿದ ಆಚಮನವನ್ನು. ಈಗ ರಾಣಿ ಕಂಡಳು ಈಗ ಅಂತ. ಉತ್ತಂಕ ಕೊಂಡಲ ಕೇಳಿದ, ಎಷ್ಟು ಚೆನ್ನಾಗಿದೆ ಅಲ್ವಾ? ರಾಣಿ ಬಳಿ ಹೋಗಿ ಉತ್ತಂಕ, ಒಬ್ಬ ಸಾಮಾನ್ಯ ಬ್ರಹ್ಮಚಾರಿ ಅವನು, ನೀ ಹಾಕಿದ ಕುಂಡಲ ಕೊಡು ಅಂತ ಕೇಳಬೇಕಾದ್ರೆ ಅವತ್ತಿನ ಕಾಲ ಎಷ್ಟು ಚೆನ್ನಾಗಿತ್ತು ನೋಡಿ ಅಂತ. ಇವತ್ತು ಆ ಥರ ಇಲ್ಲ ಅಂತ ಕಾಲ ಅಂತ. ನೇರವಾಗಿ ರಾಜನ ಬಳಿ ಹೋಗಿ, ರಾಣಿ ಬಳಿ ಹೋಗಿ, ಧರ್ಮ ಕಾರ್ಯಕ್ಕೆ ಬೇಕು, ನೀ ತೊಟ್ಟು ಕುಂಡಲ ಕೊಡು ಅಂತ ಕೇಳೋಂಥ ಒಂದು ಸನ್ನಿವೇಶ ಇತ್ತು ಅವತ್ತಿನ ಕಾಲದಲ್ಲಿ. ಹಾಗೆ ನೆನಪು ಮಾಡ್ಕೊಂಡಿದ್ವಲ್ವಾ ಅವತ್ತು? ಆಮೇಲೆ ರಾಣಿಗೆ ಕೊಡ್ಬೇಕಾದ್ರೆ ಬೇಜಾರಾಯ್ತಾ ಕುಂಡಲನ? ಖುಷಿಯಿಂದ ಕೊಟ್ಲು. ಬೇಜಾರಿಂದ ಕೊಟ್ಟರೆ ಆ ದಾನ ಶ್ರೇಷ್ಠವಾದ ದಾನ ಅಲ್ಲ, ರಾಜಸ ದಾನ ಅಂತ ಹೇಳ್ತಾರೆ ಅದನ್ನು. ಆ ದಾನ ರಾಜಸ, ಸಾತ್ವಿಕ, ತಾಮಸ, ರಾಜಸ ಅಂತ 3 ಥರ ಇರುತ್ತೆ. ಅದು ನೋಡೋಣ ಮತ್ತೇನು ಅಂತ ವಿವರನ. ರಾಜಸ ಅಂದರೆ ದೀಯತೆ ಚ ಪರಿಕ್ಲಿಷ್ಟಂ,
ಬೇಜಾರು ಮಾಡ್ಕೊಂಡು ಕೊಡೋದು ಅಂತ, ಖುಷಿಯಿಂದ ಕೊಡೋದಲ್ಲ, ಕಷ್ಟಪಡ್ಕೊಂಡು ಕೊಡೋದು, ಯೋಗೋ ಕೊಡಬೇಕಲ್ಲ ಅಂತ ಕೊಡೋದು ಅಂತ, ಅದು ರಾಜಸ ಅದು ಅಂತ ಹಾಗಾಗ್ಬಿಡುತ್ತೆ. ಆದರೆ ರಾಣಿಗೆ ಖುಷಿನೇ ಆಯಿತು. ಯಾಕೆ? ಏನಾದರೂ ದಾನ ಮಾಡುವಾಗ ಇನ್ನೊಬ್ಬ ವ್ಯಕ್ತಿ ನಮ್ಮ ಪುಣ್ಯ ಪುಣ್ಯ ತುಂಬ ಜನ ದಾನಕ್ಕೆ ಯಾರು ಬರೋದೇ ಇಲ್ಲ, ಯಾರೋ ಬಂದು ಕೇಳ್ತಾ ಇದ್ದಾರೆ ಅವ್ರ ಪುಣ್ಯ ಅಂತ. ದಾನ ತಗೊಳ್ಳೋಕ್ಕೆ ಯೋಗ್ಯರಾದವರು ಸಿಗೋದೇ ಕಷ್ಟ. ದಾನಕ್ಕೆ ಯೋಗ್ಯರಾದವರು ಯಾರು? ತುಂಬ ಜ್ಞಾನ ಇರೋದು, ಧಾರ ಏರಿಯಷ್ಟು ಪುಣ್ಯ ಇರಬೇಕು, ಅವನಲ್ಲಿ ತುಂಬಿ ತುಳುಕ್ತಾ ಇರಬೇಕು ಪುಣ್ಯ ಅಲ್ವಾ? ಹಾಗಿದ್ರೆ ಮಾತ್ರ ದಾನ ತಗೋಬೋದು ಅವನು ಅಂತ. ಅಂಥವರು ದುರ್ಲಭ ಅಂತ, ಸತ್ಪಾತ್ರ ಅಂತ ಕರೀತಾರೆ ಅದನ್ನು, ಸತ್ಪಾತ್ರ ಅಂತ ಕರೀತಾರೆ. ಸತ್ಪಾತ್ರ ಅಂದರೆ ದಾನ ತಗೊಳ್ಳೋದಕ್ಕೆ ಅರ್ಹತೆ ಉಳ್ಳವನು, ಯೋಗ್ಯನಾಗಿರ್ತಕ್ಕಂಥವನು. ಅಂಥವ್ರು ಸಿಕ್ಕೋದೇ ಕಷ್ಟ. ಸಿಕ್ಕಿದಾಗ ಸಂತೋಷವಾಗಿ ಕೊಡಬೇಕಲ್ವಾ? ರಾಣಿ ಕೊಂಡಲೇ ಕೊಟ್ಲು, ಜೊತೆಗೊಂದು ಎಚ್ಚರಿಕೆಯನ್ನು ಕೊಟ್ಲು. ಈ ಕುಂಡಲಗಳ ಮೇಲೆ ತಕ್ಷಕನ ಕಣ್ಣಿದೆ. ಅದೇನು ತಕ್ಷಕನ ಕಣ್ಣು ಕುಂಡಲದ ಮೇಲೆ ಇರೋದು ಹೇಗೆ? ಅದ್ರ ಮೇಲೆ ಆಸೆ ಬಿದ್ದಿದೆ. ಪಾಪ ಅವನಿರೋ ನಾಗಲೋಕದಲ್ಲಿದ್ದಾನೆ ತಕ್ಷಕ. ಅವನು ಕಣ್ಣು ಬಂದು ಇದ್ರ ಮೇಲೆ ಇದ್ಬಿಟ್ರೆ, ಕುಂಡಲದ ಮೇಲೆ ಇದ್ರೆ ಹೇಗಪ್ಪ? ಅವನ ಆಸೆ ಆಸೆ ಕಣ್ಣು ಅಂದ್ರೆ ಕಣ್ಣಲ್ಲ, ದೃಷ್ಟಿ. ದೃಷ್ಟಿಯನ್ನು ದೃಷ್ಟಿ ಅಲ್ಲ, ಆಸೆ. ನೋಡಿದಾಗ ಆಸೆ ಆಗತ್ತಲ್ವಾ? ಹಾಗಾಗಿ ಆ ಶಬ್ದ ಬಂದಿದೆ. ಒಂದು ವಸ್ತು ನೋಡಿದಾಗ ಆ ನೋಡಿದ್ದು ಮನಸ್ಸಿಂದ ಮಾಸ್ದೇನೆ ಅಲ್ಲೇ ಇದ್ರೆ ನಮ್ಮ ಮನಸ್ಸು, ನಾವು ನೋಡಿರ್ತೀವಲ್ಲ, ಮನಸ್ಸು ಅಲ್ಲೇ ಉಳ್ಕೊಂಡ್ರೆ ಕಣ್ಣಿದೆ ಅಂತ. ಕಣ್ಣಿದೆ ಅಂದರೆ ಈ ಹೊರಗಡೆ ಕಣ್ಣಿನ ಗೋಳ ಹೋಗಲು ಕೂತಿದೆ ಅಂತ ಅರ್ಥ ಅಲ್ಲ. ಅದಕ್ಕೆ ನೋಡಿದ ಕಣ್ಣಿನ ಹಿಂದಿನ ಮನಸ್ಸಿದೆ ಅಲ್ವಾ, ಆ ಮನಸ್ಸು ಅಲ್ಲೇ ಇದೆ ಅಂತ, ಅದೆಲ್ಲೂ ಹೋಗಿಲ್ಲ ಅಂತ. ಈ ತಕ್ಷಕ ಎಲ್ಲೋ ನೋಡ್ಕೊಂಡಿದ್ದಾನೆ ರಾಣಿ ಕುಂಡಲವನ್ನು. ನೋಡಿದಾಗಿಂದ ಅವನು ವಾಪಸ್ ಬಂದರು, ಅವನ ಕಣ್ಣಲ್ಲೇ ಇದೆ. ಅಂದರೆ ಕಣ್ಣಿನ ಹಿಂದಿನ ಮನಸ್ಸು ಅಲ್ಲೇ ಇದೆ, ಆಸೆ ಇದೆ ಕುಂಡಲದ ಕುರಿತು ಅಂತ. ಉತ್ತಂಕ ಏನು ಹೇಳ್ದ? ಹೆದರ್ಕೊಂಡ ಉತ್ತಂಕ? ದೊಡ್ಡ ಸರ್ಪ ಅಲ್ವಾ ತಕ್ಷಕ ಅಂದರೆ? ಹೆದರ್ಕೊಂಡ ಉತ್ತಂಕ? ಏನು ಮಾಡೋಕ್ಕಾಗತ್ತೆ ನನ್ನನ್ನು ಅಂತ, ನನ್ನನ್ನು ಕೆಣಕ ಶಕ್ತಿ ಅವನಿಗೆ ಎಲ್ಲಿಂದ ಅಂತ. ಅದೇನಾಯ್ತು? ಅದು ಓವರ್ ಕಾನ್ಫಿಡೆನ್ಸ್ ಆಯ್ತಾ? ಅಂಡರ್ ಎಸ್ಟಿಮೇಷನ್ ಆಯ್ತಾ? ಅದು ಆಯಿತು. ಅಲ್ಲಿಂದ ಉತ್ತಂಕ ಹೊರಟು ಗುರುಕುಲಕ್ಕೆ ಬಂದು ಗುರುಪತ್ನಿಯ ಕುಂಡಲಗಳನ್ನು ಕೊಟ್ಟ. ರಾಜ ತಡಿತಾನಾ? ತಡೆದು ಸಂಧ್ಯಾ ಒಂದನೇ ಅಲ್ಲ, ಶ್ರಾದ್ದ ಮಾಡಬೇಕು ರಾಜನಿಗೆ. ಅವತ್ತು ಬಹುಶಃ ಪೌಷ್ಯ ರಾಜನ ಹಿರಿಯರ ದಿವಸ ಆಗಿತ್ತು ಅಂತ ಕಾಣುತ್ತೆ ಅಲ್ವಾ? ಮತ್ತೆ ಶ್ರೇಷ್ಠ ಬ್ರಾಹ್ಮಣರು ಸಿಕ್ಕಿದಾಗ ಶ್ರಾದ್ದ ಮಾಡಬೇಕು, ಮಾಡೋದಕ್ಕೆ ಸುಸಂದರ್ಭ ಅದು ಅಂತ. ಅದಕ್ಕೇನೋ ಒಂದು ಉದಾಹರಣೆ ಕೊಟ್ಟಿದ್ವಲ್ಲ ಅವತ್ತು, ಮಹಾಭಾರತ ಯಕ್ಷ ಪ್ರಶ್ನೆ. ಧರ್ಮರಾಜನಿಗೆ ಯಕ್ಷ ಪ್ರಶ್ನೆ ಕೇಳಿದ್ದು ಅಲ್ವಾ? ಪ್ರಶ್ನೆ ಏನು? ಉತ್ತರ ಏನು? ಶ್ರೇಷ್ಠ ಬ್ರಾಹ್ಮಣರು ಸಿಕ್ಕಿದಾಗ ಶ್ರದ್ಧೆ ಮಾಡೋದಕ್ಕೆ ಸಕಾಲ ಅದು ಅಂತ. ರಾಣಿ ಹೇಗೆ ರಾಣಿಗೆ ಕುಂಡಲಗಳನ್ನು ದಾನ ಮಾಡೋದಕ್ಕೆ ಸತ್ಪಾತ್ರನೋ ಉತ್ತಂಕ, ಅದೇ ಕಾರಣಕ್ಕೆ ಶ್ರಾದ್ದಕ್ಕೆ, ದೊರೆ ಮಾಡ್ತಕ್ಕಂಥ ಶ್ರಾದ್ದಕ್ಕೆ ಸತ್ಪಾತ್ರ ಸಿಕ್ಕದಂತೆ ಆಯಿತು, ಯೋಗ್ಯನಾದ ವ್ಯಕ್ತಿ ಸಿಕ್ಕದಂತೆ ಆಯಿತು ಉತ್ತಂಕನಿಗೆ, ಇದು ಪೌಷ್ಯನಿಗೆ. ಹಾಗಾಗಿ ಶ್ರಾದ್ದ ಮಾಡ್ತಾನೆ. ಶ್ರಾದ್ದ ತುಂಬ ಶ್ರದ್ಧೆಯಿಂದ ಮಾಡಬೇಕು ಅಲ್ವಾ? ಶ್ರಾದ್ದ ಅಂದರೆ ಹಾಗೆ, ಶ್ರಾದ್ದ ಶಬ್ದಕ್ಕರ್ಥನೇ ಹಾಗೆ, ಶ್ರದ್ಧೆಯಿಂದ ಮಾಡುವಂಥದ್ದು. ಶ್ರದ್ಧಾ ಎಂಬ ಮನೋವೃತ್ತಿ, ಶ್ರದ್ಧಾ ಎಂಬ ಒಂದು ಚಿತ್ತವೃತ್ತಿ ಅದಿಟ್ಕೊಂಡು ಮಾಡ್ತಕ್ಕಂಥದ್ದು ಶ್ರಾದ್ದ ಅಂದರೆ. ಈಗ ಶ್ರಾದ್ದ ನಡೀತಲ್ವಾ, ಆಮೇಲೆ ನೀವು ಹೊಸದಾಗಿ ಮಾಡಿ ಬಡಿಸೋಷ್ಟು ಸಮಯಾವಕಾಶ ಇಲ್ಲ, ಸ್ವಲ್ಪನೇ ಸಮಯ ಇದೆ, ಹಾಗಾಗಿ ಇರೋದನ್ನು ಬಡಿಸು ಅಂತ ರಾಜ ಹೇಳಿದ್ದು. ಉತ್ತಂಕ ಹೇಳಿದ್ದು ಸರಿ ಆಯಿತು. ಆಮೇಲೆ ರುಚಿ ರುಚಿಯಾದ ಭಕ್ಷ್ಯ ಭೋಜ್ಯಗಳನ್ನು ಬಡಿಸಿದ್ರು ಉತ್ತಂಕನಿಗೆ. ಸರಿ ಅನ್ನ ತಣ್ಣಗಿರ್ಬೋದು, ಆದರೆ ಬಡಿಸಿರ್ತಾರೆ ಎಲ್ಲ, ಉತ್ತಮವಾದ ಭಕ್ಷ್ಯ ಭೋಜ್ಯಗಳನ್ನು ಬಡಿಸಿರ್ತಾರೆ, ಅದರಲ್ಲೇನಿಲ್ಲ. ಆದರೆ ಅವುಗಳ ಮಧ್ಯದಲ್ಲಿ ಅನ್ನ
ತಣ್ಣಗಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ನೀವು ಈಗ ತಾನೇ ಹೇಳಿದ್ರಿ ತಂಪಾಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಲ್ವ ನೀವು ಈ ಮಾತು ಶುರು ಮಾಡಬೇಕಾದ್ರೆ? ತಾಮಸಿಕ ಜನರಿಗೆ ಇಷ್ಟ ಆಗತ್ತೆ ತಣ್ಣನೆಯ ಅನ್ನ, ತಾಮಸಿಕ ಜನರಿಗೆ ಇಷ್ಟ ಆಗತ್ತೆ. ಯಾರು ತಣ್ಣದ ಅನ್ನ ಊಟ ಮಾಡ್ತಾರೋ ಅವರಿಗೆ ತಾಮಸ ಸ್ವಭಾವ ಬರುತ್ತೆ, ತಮೋಗುಣ ಬರುತ್ತೆ ಅವರಲ್ಲಿ. ತಮೋಗುಣ ಒಳ್ಳೇದಲ್ವಾ? ಏನಾಗುತ್ತೆ ತಮೋಗುಣದಿಂದ? ತಮೋಗುಣದ ಧರ್ಮ ಯಾವುದು? ಆಲಸ್ಯ, ಅಜ್ಞಾನ, ಜಾಡ್ಯ ಅಲ್ವಾ? ಆಯ್ತು, ಅನ್ನ ತಣ್ಣದಿತ್ತು. ಮತ್ತೆ ಉತ್ತಕ್ಕನ ಕೂದಲು ಬಿದ್ದುಬಿಟ್ಟಿತ್ತ ಅಷ್ಟು ಬೇಗ? ಈಗ ಊಟ ಮಾಡೋಕ್ಕೋಸ್ಕರ ಬಗ್ಗಿದ್ನಲ್ಲ, ಈಗ ಕೂದಲು ಬಿದ್ದುಬಿಡ್ತಾ ಉತ್ತಕ್ಕಂದು? ಮತ್ತೆ ಯಾರ್ದು ಕೂದಲದು? ಅನ್ನ ಎತ್ಕೊಂಡ್ಬಂದಂತ ಮಹಿಳೆ ಇದ್ದು. ಅವಳು ಕಿರೀಟ ಹಾಕೊಂಡಿದ್ಲ, ಜಡೆ ಬಿಚ್ಚಿದ್ಲು, ಕೂದಲು ಬಿಚ್ಚಿತ್ತು, ಕೂದಲು ಕಟ್ಟಿರ್ಲಿಲ್ಲ. ಕೂದಲು ಕಟ್ಟಬೇಕೋ ಬಿಚ್ಚಬೇಕು ಅಲ್ವಾ? ಕೂದಲು ಬಿಚ್ಚಿದ್ರೆ ಏನಾಗುತ್ತೆ? ಅದು ಚಾಂಚಲ್ಯಕ್ಕೆ ಪೋಷಕ ಹೊರತು, ಚಿತ್ತವೃತ್ತಿಗಳು ಹರಡೋದಕ್ಕೆ, ಚಂಚಲ ಆಗೋದಕ್ಕೆ ಪೋಷಕ ಹೊರತು ಏಕಾಗ್ರತೆಗೆ ಪೋಷಕ ಅಲ್ಲ. ಕೂದಲು ಏಕಾಗ್ರ ಆದರೆ ಮನಸ್ಸು ಕೂಡ ಏಕಾಗ್ರ ಆಗುತ್ತೆ. ಕೂದಲು ಏಕಾಗ್ರ ಆಗಬೇಕು, ಕೂದಲನ್ನು ಕಟ್ಟಬೇಕು. ಎಂತ ಉದಾಹರಣೆ ಕೊಟ್ಟಿದ್ವಲ್ಲ ಅವತ್ತು, ಅದಕ್ಕೆ ಅರ್ಜುನ ಸರ್ಪಾಸ್ತ್ರದಿಂದ, ಕರ್ಣ ಪ್ರಯೋಗ ಮಾಡಿದ ಸರ್ಪಾಸ್ತ್ರದಿಂದ ಅರ್ಜುನನ ಕಿರೀಟವು ಕಳಚಿ ಬಿದ್ದಾಗ ಅರ್ಜುನ ಹಾಗೆ ಯುದ್ಧ ಮುಂದುವರಿಸಲಿಲ್ಲ. ಬಿಳಿಯ ಬಟ್ಟೆಯಿಂದ ತನ್ನ ಕೂದಲನ್ನು ಕಟ್ಕೊಂಡು ಯುದ್ಧ ಮುಂದುವರಿಸಿದ. ಕೂದಲು ಕೆದರಿದವನನ್ನು ಕೊಲ್ಲಬಾರ್ದು. ಯುದ್ಧದ ಸಮಯದಲ್ಲಿ ಕೂದಲು ಕೆದರಿದವನನ್ನು ಕೊಲ್ಲಬಾರ್ದು. ಯಾಕೆ? ಏಕಾಗ್ರತೆ ಕಳೆದು ಹೋಗಿದ್ರೆ, ಮನಸ್ಸು ಚಂಚಲ ಆಗಿದ್ರೆ, ಆ ಹೊತ್ತಿಗೆ ಒಂದು ಸತ್ತರೆ ಅವನಿಗೆ ಉತ್ತಮ ಗತಿ ಸಿಕ್ಕೋಲ್ಲ, ಮುಂದೆ ಒಳ್ಳೆ ಗತಿ ಸಿಕ್ಕೋಲ್ಲ. ಶತ್ರುವೇ ಆದರೂ ಕೂಡ ಅವನಿಗೆ ಮುಂದೆ ಒಳ್ಳೇದಾಗಬೇಕು ಅಂತ ಬಯಸಬೇಕು. ಹಾಗಾಗಿ ಶತ್ರುವಾದರೂ ಕೂಡ ಸಾಯ ಹೊತ್ತಿಗೆ ಅವನಿಗೆ ದೇವರ ಸ್ಮರಣೆ ಬರೋ ಹಾಗೆ, ಸಾಯ ಹೊತ್ತಿಗೆ ಅವನ ಮನಸ್ಸು ಏಕಾಗ್ರ ಆಗೋ ಹಾಗೆ ನೋಡ್ಕೋಬೇಕು ಹೊರತು ಸತ್ತ ಮೇಲೆ ದ್ವೇಷ ಮುಂದುವರಿಸಬಾರ್ದು ಅಂತ. ಇದೆಲ್ಲ ಸರಿ ಇದೆ, ಪಕ್ಕಾ ನೆನಪಿದೆ ನಿಮಗೆ. ಒಂದು ಮಾರ್ಕು ಕಡಿಮೆ ಹಾಕೋಕ್ಕಾಗ್ತಾ ಇಲ್ಲ ನೋಡಿ. ಆಗ ಉತ್ತಂಕ ರಾಜನಿಗೇನೋ ಶಾಪ ಕೊಟ್ಟಂತ ಕಾಣುತ್ತೆ ಬಹುಶಃ. ಏನು ಶಾಪ ಕೊಟ್ಟ? ಕಣ್ಣು ಕಾಣದೆ ಹೋಗಲಿ ಅಂತ. ಆಗ ರಾಜ ವರ ಕೊಟ್ಟ ಉತ್ತಂಕನಿಗೆ ವಾಪಸ್ಸು. ಶಾಪನೇ ಕೊಟ್ಬಿಟ್ಟ ವಾಪಸ್ಸು, ಪ್ರತಿಶಾಪ ಅಂತ. ಅಪತ್ಯ ಅಂದ್ರೇನು? ಅಪಥ್ಯ ಅಂದ್ರೇನು? ಪಥ್ಯ ಅಲ್ಲದೆ ಇರೋದು. ಪಥ್ಯ ಅಲ್ಲದೆ ಇರೋದು ಅಪಥ್ಯ. ಅಪಥ್ಯ ಅಂದ್ರೇನು? ಮಕ್ಕಳು. ಮಕ್ಕಳು ಸರಿ ಇದೆ. ಮಕ್ಕಳಿಲ್ಲದೆ ಹೋಗ್ಲಿ ಅಂತ ಶಾಪ ಕೊಟ್ಟ ರಾಜ ಅಂತ. ಈಗ ಉತ್ತಂಕನ ಶಾಪಕ್ಕೆ ಒಂದು ತರ್ಕ ಇತ್ತು, ರಾಜನ ಶಾಪಕ್ಕೆ ಇರಲಿಲ್ಲ. ಸರಿ ಇದೆ. ನೆನಪಿದೆಯಾ? ಸಹಸಹ ಬಿದದಿ ತನ್ನ ಕ್ರಿಯಾಂ ಶ್ಲೋಕ ಹೇಳಿದ್ವು ಅವತ್ತು. ಅದು ಒಂದು ಪಾಠದಲ್ಲಿ ಇಲ್ಲಿ ಹೇಳಿದ್ವು ಇಲ್ವ ಬಹುಶಃ. ಗಡಿಬಿಡಿ ಮಾಡಬಾರ್ದು. ಕಾಲು ಕಣ್ಣು ಏನೋ ಹೇಳಿದ್ವಲ್ವ ಅವತ್ತು. ಕಾಲು ಕಣ್ಣು, ಕಾಲು ಕಣ್ಣು. ಸರಿ ಇದೆ, ಸರಿ ಇದೆ. ದೃಷ್ಟಿಪೂತಂ ನ್ಯಸೇತ್ ಪಾದಂ ಬರ್ಕೊಂಡಿದ್ದೀರಿ ನೀವು ಅವತ್ತು. ದೃಷ್ಟಿಪೂತಂ ನ್ಯಸೇತ್ ಪಾದಂ. ಕಾಲಿಡುವ ಮೊದಲು ಕಣ್ಣಿಡಬೇಕು, ಕಣ್ಣಿಟ್ಟಲ್ಲಿ ಕಾಲಿಡಬೇಕು. ಕಣ್ಣಿಡ್ದು ಅಂದ್ರೆ ಕಣ್ಣು ತೆಗೆದು ಕೆಳಗಡೆ ಹಿಡಿದು ಅಂತ ಅರ್ಥ ಅಲ್ಲ. ಇವಾಗ ಹೇಳಿದಾಗೇನೆ ಅದು ದೃಷ್ಟಿ, ದೃಷ್ಟಿ ಇಡಬೇಕು ಮೊದಲು. ನೋಡ್ಕೊಂಡು ಹೆಜ್ಜೆ ಇಡಬೇಕು ಅಂತ. ಮುಳ್ಳಿದ್ರೆ, ಕಲ್ಲಿದ್ರೆ, ಹೊಂಡ ಇದ್ರೆ ಅಲ್ವಾ, ಗಡಿಬಿಡಿ ಮಾಡಬಾರ್ದು ಅಂತ. ಆಮೇಲೆ ರಾಜನಿಗೆ ಸತ್ಯ ಅರ್ಥ ಆಯ್ತಾ? ಉತ್ತಂಕ ತೋರಿಸ್ಕೊಟ್ನಾ ಸತ್ಯವನ್ನ? ರಾಜ ತನಿಖೆ ಮಾಡಿದ್ನಾ? ಅದ್ರ ಶಾಪ ಬಂದ್ಬಿಟ್ಟಿತ್ತಲ್ಲ, ಕುರುಡಾದ್ನ ರಾಜ. ಶಾಪ ಕೊಟ್ಟಿದಾರಲ್ಲ ಋಷಿಗಳು. ಎಷ್ಟು ಕಾಲ ಅಂತ ಹೇಳಿಲ್ಲ ಶಾಪಕ್ಕೆ ಅಲ್ವಾ. ಉತ್ತಂಕನನ್ನು ರಾಜ ಬೇಡ್ಕೊಳ್ತಾ ಇದ್ದಾನೆ.
ಅಂಧನಾಗಬಾರ್ದು, ಕಣ್ಣು ಕುರುಡಾಗಬಾರ್ದು ಅಂತ ಬೆಡ್ಕೋತಾ ಇದ್ದಾನೆ ಉತ್ತಂಕನನ್ನು ರಾಜ. ಅದಕ್ಕೆ ಉತ್ತಂಕ ಪರಿಹಾರ ಕೊಟ್ಟಿದ್ದಾನೆ. ಪರಿಹಾರ ಏನು ಕೊಟ್ಟಿದ್ದಾನೆ? ಹೌದು, ಕುರುಡಾಗು ಅಂತ ಹೇಳಿದೆ. ಎಷ್ಟು ಕಾಲ ಅಂತೇನು ಹೇಳಿಲ್ಲ, ಎಷ್ಟು ಕಾಲ ಅಂತ ಈಗ ಹೇಳ್ತೇನೆ, ಕ್ಷಣಕಾಲ ಅಂತ. ಕ್ಷಣಕಾಲ ನಾವು ಕೂಡ ಕಣ್ಣು ಮುಚ್ಚಿ ತೆಗೆದು ಮಾಡ್ತಾ ಇರ್ತೀವಲ್ವ, ಅಷ್ಟು ನಾವು ಕುರುಡಾಗಿರ್ತೀವಿ ಅಷ್ಟೊತ್ತಲ್ಲಿ ಅಂತ. ಹಾಗಾಗಿ ರಾಜನಿಗೆ ಸಮಸ್ಯೆ ಏನಾಗಲಿಲ್ಲ. ಇವಾಗ ಮುಂದೆ ಉತ್ತಂಕನ ರಾಜನಿಗೆ ನಿಮ್ಮ ಶಾಪವನ್ನು ರಾಜನ ತಗೊಂಡು ನಾನು ಕೊಟ್ಟ ಶಾಪವನ್ನು ಹಿಂದೆ ತೆಗೆದುಕೊಂಡೆ, ಈಗ ನಿನ್ನ ಸರ್ದಿ, ನೀನು ಕೂಡ ಕೊಟ್ಟ ಶಾಪ ಹಿಂದೆ ತಗೋಬೇಕು ಅಂತ. ರಾಜ ತಗೊಳ್ಳಿಲ್ಲ. ತಗೊಳಕ್ ಮನ್ಸಿರ್ಲಿಲ್ವ ರಾಜನಿಗೆ? ಸಿಟ್ಟು ಹಿಡ್ದೇ ಇಲ್ಲ. ಹೃದಯದಲ್ಲಿ ಕರೆಕ್ಟ್. ಕ್ಷತ್ರಿಯನಿಗೆ ಹೃದಯ ತೀಕ್ಷ್ಣ, ಮಾತು ಬೆಣ್ಣೆ. ಅದೇ ಬ್ರಾಹ್ಮಣನಿಗೆ ಮಾತು ತೀಕ್ಷ್ಣ, ಹೃದಯ ಬೆಣ್ಣೆ. ನವನೀತಂ ಹೃದಯಂ ಬ್ರಾಹ್ಮಣಸ್ಯ ಅಲ್ವಾ? ನೆನಪಿದೆಯಾ ಶ್ಲೋಕ ಹೇಳಿದ್ದು? ನವನೀತಂ ಹೃದಯಂ ಬ್ರಾಹ್ಮಣಸ್ಯ ವಾಚಿಕ್ಷುರೋ ನಿಹಿತ ತೀಕ್ಷ್ಣಧಾರ. ಬರ್ಕೊಂಡಿದ್ದೀರಿ ನೀವು ಅವತ್ತು ಆ ಶ್ಲೋಕನ. ಪಾಪ ಉತ್ತಂಕನಿಗೆ ಶಾಪ ಬಂದೇ ಬಿಡ್ತು, ತೊಂದರೆ ಆಗೇ ಬಿಡ್ತು ಪಾಪ ಉತ್ತಂಕನಿಗೆ ಅಲ್ವಾ? ಮತ್ತೆ ಏನಾಯ್ತು? ಅವನು ಕೊಟ್ಟಿದ್ದ ರಾಜನ ಶಾಪದಲ್ಲಿ ಧರ್ಮ ಸತ್ಯ ಇಲ್ಲ, ಅದಕ್ಕೆ ಸತ್ಯ ಹಾ ದೋಷವಿಲ್ಲದೆ ಇರೋ ಅನ್ನಕ್ಕೆ ಹ್ಮ್ ಶಾಪ ಕೊಟ್ಟು ಆದ್ರೆ ಅನ್ನದಲ್ಲಿ ದೋಷ ಇರುತ್ತೆ ಅದಕ್ಕೆ ಪರ್ಫೆಕ್ಟ್ ಶಾಪ ತರ್ತಾನೆ. ಪರ್ಫೆಕ್ಟ್. ಶಾಪದ ಪ್ರಕಾರನೇ ಹೋದರೂ ಉತ್ತಂಕನಿಗೆ ಅಪ್ಲೈ ಆಗೋದಿಲ್ಲ ಅದಂತ. ಶಾಪ ಏನಿದೆ? ದೋಷವಿದ್ದ ಅನ್ನದಲ್ಲಿ ದೋಷವಿಲ್ಲದ ಅನ್ನದಲ್ಲಿ ದೋಷವಿದೆ ಅಂತ ಹೇಳಿದ್ರಿಂದ ನಿನಗೆ ಮಕ್ಕಳಿಲ್ಲದೆ ಹೋಗಲಿ ಅಂತ ಆದ್ರೆ ಅದ್ರಲ್ಲಿ ದೋಷ ಇತ್ತು. ಆ್ಯಕ್ಚುಲಿ ಅನ್ನದಲ್ಲಿ ದೋಷ ಇತ್ತು. ದೋಷವಿಲ್ಲದ ಅನ್ನದಲ್ಲಿ ದೋಷವಿದೆ ಅಂತ ಹೇಳಿದ್ದಿದ್ರೆ ಉತ್ತಂಕನಿಗೆ ಶಾಪ ತಗುಲ್ತಾ ಇತ್ತು. ಆದರೆ ಉತ್ತಂಕ ದೋಷವಿರೋ ಅನ್ನದಲ್ಲಿ ದೋಷವಿದೆ ಅಂತ ಹೇಳಿದ್ದಾನೆ. ಇರೋದನ್ನು ಇದ್ದಾಗ ಹೇಳಿದ್ದಾನೆ, ಇಲ್ಲದೇ ಇರೋದನ್ನು ಇದ್ದಾಗ ಹೇಳಿಲ್ಲ. ಅವನು ಸುಳ್ಳು ಹೇಳಿಲ್ಲ, ಸತ್ಯ ಹೇಳಿದ್ದಾನೆ. ಸುಳ್ಳು ಹೇಳಿದರೆ ಶಾಪ ತಗುಲ್ತಾ ಇತ್ತು. ಹಾಗಾಗಿಲ್ಲ. ಹಾಗಾಗಿ ಶಾಪದ ಪ್ರಕಾರನೇ ಹೋದ್ರೂ ಉತ್ತಂಕನಿಗೆ ಅಪ್ಲೈ ಆಗಲ್ಲ ಅದು ಅಂತ. ಇಲ್ಲೊಂದು ತತ್ವ ಹೇಳಿದ್ವು. ತಪ್ಪು ಮಾಡದವನಿಗೆ ಯಾತರ ಚಿಂತೆ, ತಪ್ಪು ಮಾಡದವನಿಗೆ ಯಾತರ ಚಿಂತೆ. ತಪ್ಪು ಮಾಡಿದವನಿಗೆ ಭಯ ಇರುತ್ತೆ, ತಪ್ಪು ಮಾಡಿದವನಿಗೆ ಚಿಂತೆ ಇರುತ್ತೆ. ತಪ್ಪು ಮಾಡದೇ ಇದ್ದವನಿಗೆ ಅದೇ ನಿಷ್ಕಲ್ಮಶವಾಗಿರುತ್ತಲ್ವ, ನಿರ್ಭೀತೆಯಿಂದ ಇರ್ತಾನೆ, ಅವನು ನಿಶ್ಚಿಂತೆಯಿಂದ ಇರ್ತಾನೆ. ಅಶ್ವತ್ಥಾಮನ ಉದಾಹರಣೆ ಕೊಟ್ಟಿದ್ವಿ ಇಲ್ಲಿ ಅಲ್ಲೋ. ಅಶ್ವತ್ಥಾಮ ಅರ್ಜುನ ಉದಾಹರಣೆ ಕೊಟ್ಟಿದ್ವಾ? ಹಾಂ, ಪರ್ಫೆಕ್ಟ್, ಸರಿ ಇದೆ. ತಾನು ಬಿಟ್ಟ ಬ್ರಹ್ಮಾಸ್ತ್ರವನ್ನು ವಾಪಸ್ ತಗೊಳ್ಳೋದಕ್ಕೆ ಅರ್ಜುನನಿಗಾಗತ್ತೆ, ಆದರೆ ಅಶ್ವತ್ಥಾಮಂಗೆ ಆಗಲ್ಲ ಅಂತ. ಹಂಗಾಯ್ತಿದ್ದು ಅಂತ. ಉತ್ತಂಕನಿಗೆ ಕೊಟ್ಟು ಶಾಪ ವಾಪಸ್ ತಗೊಳ್ಳೋಕ್ಕಾಗ್ತಾ ಇದೆ ಅಥವಾ ಪರಿಹಾರಕ್ಕೆ ಮಾಡೋಕ್ಕಾಗ್ತಾ ಇದೆ, ರಾಜನಿಗೆ ಆಗ್ತಾ ಇಲ್ಲ ಅಂತ. ಆ ಥರ ಆಯಿತು ಅಂತ. ಸರಿ ಇದೆ. ಈಗ ವಾಪಸ್ ತಗೊಂಡೋಗಿ ಕೊಡ್ಬೋದಲ್ವಾ ಕುಂಡಲನ? ಇನ್ನು ಉತ್ತಂಕ ತೊಂದರೆ ಇಲ್ಲ ಅಲ್ವಾ? ಆಯ್ತಲ್ವ ಶ್ರದ್ಧಾ? ಈಗ ಹಾಂ, ಸಂಧ್ಯಾಕಾಲ ಬಂತು. ಆವಾಗ ಸಂಧ್ಯಾಕಾಲದಲ್ಲಿ ಆಚಮನ ಮಾಡಬೇಕಂತ ಪರಿಸ್ಥಿತಿಯಲ್ಲಿ ತಕ್ಷಕನು ನಗ್ನ ಶಪಥನ ರೂಪದಲ್ಲಿ ಬಂದು ಕುಂಡಲಗಳನ್ನು ಎತ್ಕೊಂಡು ಬರ್ತಾನೆ. ತಕ್ಷಕ ಕುಂಡಲಗಳನ್ನು ಕದ್ದು ಬಿಟ್ಟ. ನಗ್ನ ಕ್ಷಪಣಕನ ರೂಪದಲ್ಲಿ ಬಂದು, ನಗ್ನ ಸನ್ಯಾಸಿಯ ರೂಪದಲ್ಲಿ ಬಂದು ತಕ್ಷಕ ಕುಂಡಲಗಳನ್ನು ಕದ್ಬಿಟ್ಟ. ಸರಿ ಇದೆ ನೋಡಿ, ತತ್ವ ನೋಡಿ. ಸಂಧ್ಯಾಕಾಲ ಬಂದಾಗ ಸಂಧ್ಯಾ ವಂದನೆ ಮಾಡಬೇಕು, ಆ ತತ್ವ ಇದೆ ಅಲ್ವಾ? ಕುಂಡಲಗಳು ಕೈಯಲ್ಲಿದೆ, ಕರ್ತವ್ಯ ಇದೆ ಕಣ್ಮುಂದೆ. ಆದರೆ ಸಮಯದ ಪ್ರಜ್ಞೆ ಉತ್ತಂಕನಿಗೆ ಹೇಗಿತ್ತು ಅಂದರೆ, ಸಂಧ್ಯಾಕಾಲ ಬಂದಾಗ ಅವನು ಮರೀದೆ ಆ ಸಮಯದಲ್ಲಿ ನಾವು ಭಗವಂತ ಜೊತೆ ಕನೆಕ್ಟ್ ಆಗಬೇಕು. ಸಂಧ್ಯಾಕಾಲ ಇರೋದೇ ಅದಕ್ಕೆ. ಹಗಲು ರಾತ್ರಿ ಸೇರಬೇಕಾದ್ರೆ, ರಾತ್ರಿ ಹಗಲು ಸೇರಬೇಕಾದ್ರೆ, ಹಗಲು ರಾತ್ರಿ ಸೇರಬೇಕಾದ್ರೆ, ರಾತ್ರಿ ಹಗಲು ಸೇರೋದಂದ್ರೆ ಬೆಳಿಗ್ಗೆ, ಹಗಲು ರಾತ್ರಿ ಸೇರೋದಂದ್ರೆ ಸಂಜೆ. ಆ ಸಮಯದಲ್ಲಿ ನಾವು ಮತ್ತು ದೇವರು ಸೇರಬೇಕು, ಜೀವ ದೇವ ಸೇರಬೇಕು. ಕತ್ಲೆ ಬೆಳಕು ಸೇರೋ ಹೊತ್ತಲ್ಲಿ, ರಾತ್ರಿ ಹಗಲು ಸೇರೋ ಹೊತ್ತಲ್ಲಿ ಜೀವ ದೇವ ಸೇರಬೇಕು. ಅದೇ ಸಂಧ್ಯಾ ವಂದನೆ ಅಂದರೆ. ಸಂಧ್ಯಾ ವಂದನೆ ಮಾಡಿದಾನೆ ಪಾಪ, ಮಾಡೋಕ್ಕೆ ಹೋಗಿದ್ದಾನೆ ಉತ್ತಂಕ. ಆ ಸಮಯದಲ್ಲಿ ಏನು ಹೇಳಿ ತಕ್ಷಕ ಅಲ್ವಾ? ಎದುರ ಬರಬೇಕಿತ್ತು. ಅವನಿಗೆ ಧೈರ್ಯ ಇಲ್ಲ ನೋಡಿ. ಮಾರು ವೇಷದಲ್ಲಿ ಬಂದು ವೇಷ ಮರೆ ಮಾಡಿಕೊಂಡು ಮೋಸ ಮಾಡಿ ಚೇ ಸರಿನಾ ತಕ್ಷಕ ಮಾಡಿದ್ದು?
ಸರ್ಪಗಳು ಹೇಗೆ ಹೋಗ್ತವೆ? ನೆಟ್ಟಾಗಿ ಹೋಗ್ತಾ ಇರ್ತವೆ ಸರ್ಪಗಳು. ಹಾಂ, ವಕ್ರವಾಗಿ ಹೋಗೋದು ನೋಡಿ. ಇವು ಹೀಗೆ ಹೋಗೋದಿಲ್ಲ, ಹೊಂದಿ ನೇರ ಹೋಗ್ತಾ ಇರುತ್ತೆ, ಹೀಗೆ ಹೋಗ್ತಾ ಇರುತ್ತೆ, ಆ ಕಡೆ ಈ ಕಡೆ ನೋಡಲ್ಲ, ಅದು ಹಿಂಗೆ ಹೋಗ್ತಾ ಇರುತ್ತೆ ಅದು. ಆದರೆ ಸರ್ಪಗಳು ಹಾಗಲ್ಲ ಅಂತ, ಸರ್ಪಗಳು ಹೀಗೆ ಹೋಗೋದು ಅದು ಅಂತ, ವಕ್ರಗತಿ ಅಂತ. ತಕ್ಷಕಂದ ಹಾಗೆ ಆಯ್ತಲ್ವಾ, ಸೀದಾ ಮಾರ್ಗನ ಅದು. ಬೇರೆ ರೂಪದಲ್ಲಿ ಬಂದು ಕದ್ಕೊಂಡು ಹೋಗೋದು ಕೊಂಡಲನ್ನು, ಸೀದಾ ಮಾರ್ಗನ ಅದು. ಮೋಸ ಮಾಡಿದ್ದ ಅಲ್ವಾ, ಮಾಡ್ಬೇಕಾ ಆ ಥರ? ಸರಿನಾ? ಆಯಿತು, ಕುಂಡಲ ಕದ್ಕೊಂಡು ಹೋಗ್ಬಿಟ್ಟೆ ತಕ್ಷಕ, ಇಲ್ಲಿಗೆ ಈ ಕತೆ ಮುಗೀತು ಅಂತನಾ? ಮತ್ತೆ ಸಂಧ್ಯಾವನ ಮುಗಿಸಿ ತನಕ ಓಡಕ್ಕೆ ಶುರು ಹಿಡಿತಾ ಹೋಗಿ ಹಿಡಿತಾ ಸರ್ಪ ಆಗೋದು. ಕರೆಕ್ಟ್. ಆ ವಿಲನ್ ನಾಗಲೋಕದ ತನಕ ಪಾಪ ಸಂಧ್ಯಾವಂದನೆ ಮಾಡೋ ಹೊತ್ತಲ್ಲಿ ಎದ್ದು ಹೋಗ್ಬೇಕಾಯ್ತಲ್ಲ ತಕ್ಷ ಉತ್ತಂಕನಿಗೆ. ಪಾಪ ದೇವರೇ ಬಿಟ್ಟು ಹೋಗಿದ್ದಾರೆ ಅಷ್ಟೇ. ಸಂಧ್ಯಾವಂದನೆ ಅಂತ ಹೇಳಲಿಲ್ಲ. ತನ್ನ ಏನು ದೇವ್ರ ಕಾರ್ಯ ಮಾಡ್ತಾ ಇದ್ದ, ಆ ದೇವ್ರ ಕಾರ್ಯ ಬಿಟ್ಟು ಉತ್ತಂಕ ಆದರೂ ಕೂಡ ಹೇಳಲಿಲ್ಲ, ಆ ಕಾರ್ಯ ಮುಗಿಸಿಯೇ ಹೇಳ್ತಾನೆ ಅಂತ ಅಲ್ವಾ? ಹಿಡಿದಿದ್ದನ್ನು ಅರ್ಧಕ್ಕೆ ಬಿಡಬಾರ್ದು. ಕರ್ತವ್ಯ ಪ್ರಜ್ಞೆ, ಕರ್ತವ್ಯ ನಿಷ್ಠೆ ಮುಖ್ಯ ಅನ್ನೋದಕ್ಕೆ ಅದನ್ನು ಉದಾಹರಣೆ ಕೊಟ್ಟಿದ್ವು ಅವತ್ತು. ಅದಾದಮೇಲೆ ನೀವೆಲ್ಲ ಹೇಳಿದ್ರಲ್ಲ ಈಗ ತಾನೇ, ನೀವು ಹೋಗಿ ಹಿಡ್ಕೊಂಡ ನಗ್ನ ಕ್ಷಪಣಕನನ್ನು, ಅದು ಹಾವಾಗ್ಬಿಡ್ತು, ಜಾರು ಹೋಯ್ತು. ತಕ್ಷಕನ ಆಲಿಂಗನದಿಂದ ತಪ್ಪಿಸ್ಕೊಂಡು ಜಾರು ಹೋಯ್ತು, ಬಿಲವನ್ನು ಪ್ರವೇಶ ಮಾಡ್ತು. ನಾಗಲೋಕದವರೆಗಿತ್ತು ಬಿಲ ಅಲ್ವಾ? ತಕ್ಷಕನು ಇನ್ನು ಮುತ್ತಂಕನು ಬಿಲ್ದೊಳಗಡೆ ಹೋಗ್ಬಿಟ್ಟ ಅಲ್ವಾ? ಹೋಗಿದ್ದ ಅಲ್ವಾ? ಉತ್ತಂಕ ತನ್ನ ಕೈಯ ದಂಡದಿಂದ ಬಿಲವನ್ನು ಅಗೆಯೋಕ್ಕೆ ಶುರು ಮಾಡ್ತಾನೆ. ಏನು ದಂಡ ಅದು? ಹಾಂ, ಮತ್ತುಗದ ದಂಡ ಅದು. ಮತ್ತುಗ ಅದರ ದಂಡ, ಪಲಾಶ ಅಂತ ಹೇಳ್ತಾರೆ, ಅದರ ದಂಡ ಅದು. ಆ ದಂಡದಿಂದ ಇಂದ್ರನಿಗೆ ಕನಿಕರ ಬಂತು. ಅಲ್ಲೊಂದು ತತ್ವ ಹೇಳಿದ್ವು ಅಲ್ವಾ? ದೇವರು ನಮ್ಮನ್ನ ಮಾಡೋ ಕೆಲಸ ಸರಿ, ನಮ್ಮ ದೇವರು ಕೂಡ ಸಹಾಯ ಮಾಡ್ತಾರೆ. ಹೌದು, ನಮ್ಮ ಧರ್ಮವಂತನನ್ನ ಯಾರೂ ನೋಡೋದಿಲ್ಲ ಅಂತಿಲ್ಲ. ಯಾರೂ ನೋಡದೇ ಇದ್ರೂ ಕೂಡ ದೇವರು ನೋಡ್ತಾ ಇರ್ತಾನೆ, ದೇವತೆಗಳು ನೋಡ್ತಾ ಇರ್ತಾರೆ, ಅವ್ರು ಸಹಾಯ ಮಾಡ್ತಾರೆ. ಇಂದ್ರ ತನ್ನ ವಜ್ರಾಯುಧವನ್ನು ಕಳಿಸ್ಕೊಡ್ತಾನೆ ಉತ್ತಂಕನಿಗೆ ಸಹಾಯ ಮಾಡೋದಕ್ಕೆ. ವಜ್ರಾಯುಧ ದಂಡದಲ್ಲಿ ಸೇರ್ಕೊಳ್ತು, ಪಲಾಶ ದಂಡದಲ್ಲಿ ಸೇರ್ಕೊಳ್ತು. ಪರಿಣಾಮವಾಗಿ ಅದು ಒಂದು ಏಟಿಗೆ ಜಾಸ್ತಿಯಾಗಿ ಭೂಮಿನೇ ಕಡಿಮೆ ಪ್ರಯತ್ನಕ್ಕೆ ಜಾಸ್ತಿ ಫಲ ಬರೋಕ್ಕೆ ಶುರುವಾಯಿತು. ನೋಡಿ, ಎರಡು ಶಬ್ದ ಇದೆ, ಸುಮ್ಮನೆ ಇವತ್ತು ನಿಮ್ಗೆ ಹೇಳ್ತೀವಿ ಅದನ್ನ. ಅನುಕೂಲ, ಪ್ರತಿಕೂಲ ಶಬ್ದ ಗೊತ್ತಲ್ವ ನಿಮಗೆ? ಹಾಂ, ಈ ಶಬ್ದ ಗೊತ್ತಲ್ವಾ? ಅನುಕೂಲ ಶಬ್ದ ಗೊತ್ತಾ? ಪ್ರತಿಕೂಲ ಶಬ್ದ ಗೊತ್ತಾ? ಗೊತ್ತಿಲ್ವಾ? ಪ್ರತಿಕೂಲ, ಅನುಕೂಲ ಅಂದರೆ ಪಾಸಿಟಿವ್, ಪ್ರತಿಕೂಲ ಅಂದರೆ ನೆಗೆಟಿವ್. ಕೂಲ ಅಂದರೆ ಗೊತ್ತಾ ಏನಂತ? ಕೂಲ ಅಂದರೆ ಕೂಲ್. ಹಾಗ ಕೂಲ ಅಂದರೆ ದಂಡೆ, ಕೂಲ ಅಂದರೆ ತೀರ, ಕೂಲ ಅಂದರೆ ಕಿನಾರೆ. ಕೂಲ ಅಂದರೆ ಇಂಗ್ಲೀಷಲ್ಲಿ ಬ್ಯಾಂಕ್ ಅಂತೀವಿ. ಈ ಬ್ಯಾಂಕ್ ಅಲ್ಲ, ದುಡ್ಡು ತೆಗೆಯೋ ಬ್ಯಾಂಕ್ ಅಲ್ಲ, ನದಿ ಪಕ್ಕದ ರಿವರ್ ಬ್ಯಾಂಕ್. ಕೂಲ ಅಂದರೆ ದಂಡೆ. ಒಂದು ನೌಕೆ ದಂಡೆ ಕಡೆ ಹೋಗ್ತಾ ಇದೆ ಅಂತ ಅನ್ಕೊಳ್ಳಿ. ಒಂದು ನೌಕೆ ಕೂಲದ ಕಡೆ, ಕೂಲ ಅಂದರೆ ದಂಡೆ ಕಡೆ ಹೋಗ್ತಾ ಇದೆ ಅಂತ ಅನ್ಕೊಳ್ಳಿ. ಗಾಳಿ ಎದುರಿಂದ ಬಂದರೆ ಪ್ರತಿಕೂಲ ಅದು. ಗಾಳಿ ಹಿಂದಿಂದ ಬಂದರೆ ಅನುಕೂಲ ಅಂತ. ಗಾಳಿ ಹಿಂದಿಂದ ಬಂದರೆ ನಾವು ಕಡಿಮೆ ಪ್ರಯತ್ನಕ್ಕೆ ಜಾಸ್ತಿ ಫಲ ಬರುತ್ತೆ ಅಲ್ವಾ? ಕಡಿಮೆ ಹುಟ್ಟಾಕಿದ್ದಕ್ಕೆ ಜಾಸ್ತಿ ವೇಗ ಸಿಗುತ್ತೆ ನಮಗೆ. ಹಿಂದ್ಗಡೆಯಿಂದ ಗಾಳಿ ಬಂದರೆ ಅದು ಅನುಕೂಲ ಅಂತ. ಪ್ರತಿಕೂಲ ಅಂದರೆ ಎದುರುಗಡೆಯಿಂದ ಬಂದರೆ ಗಾಳಿ, ನೀವು ಮಾಡಿದ ಪ್ರಯತ್ನಕ್ಕೆ ಕಡಿಮೆ ಫಲ ಬರುತ್ತೆ. ನಿಮ್ಮ ಶಕ್ತಿ ಹಾಕಿದಷ್ಟು ದೋಣಿ ಮುಂದಕ್ಕೆ ಹೋಗಲ್ಲ ಅಂತ, ಹಿಂದಕ್ಕೆ ಬರ್ತಾ ಇರುತ್ತೆ ಅಂತ. ಯಾಕೆಂದರೆ ಪ್ರತಿಕೂಲ, ಎದುರುಗಡೆಯಿಂದ ಗಾಳಿ ಬೀಸ್ತಾ ಇದೆ ಅಂತ. ಅಲ್ಲಿಂದ ಬಂದಿರೋ ಶಬ್ದ ಅದು, ಅನುಕೂಲ ಪ್ರತಿಕೂಲ ಅಂದರೆ ಅಂತ. ವಿಧಿ ನಮಗೆ ಅನುಕೂಲವಾಗಿದ್ದರೆ ನಮ್ಮ ಕಡಿಮೆ ಪ್ರಯತ್ನಕ್ಕೆ ಜಾಸ್ತಿ ಫಲ ಬಂದ್ಬಿಡುತ್ತೆ. ವಿಧಿ, ನಮ್ಮ ಲಕ್ ನಮಗೆ ಪ್ರತಿಕೂಲವಾದರೆ ಪ್ರಯತ್ನ ಮಾಡಿದ್ರೂ ಫಲ ಬರಲ್ಲ, ಪ್ರಯತ್ನ ಮಾಡಿದ್ದಕ್ಕೆ ಕಡಿಮೆ ಫಲ ಬರುತ್ತೆ, ಹೀಗೆಲ್ಲ ಆಗುತ್ತೆ ಅಂತ.
ಇಲ್ಲಿ ವಿಧಿ ಅನುಕೂಲವಾಗಿತ್ತು ಉತ್ತಂಕನಿಗೆ, ಕಡಿಮೆ ಪ್ರಯತ್ನಕ್ಕೆ ಜಾಸ್ತಿ ಫಲ ಬಂತು. ಸೀಳಿ ಹೋಯ್ತು ಬಿಲ. ಉತ್ತಂಕ ಎಲ್ಲೋದ? ನಾಗಲೋಕದ ಬಾಗಿಲಿನಲ್ಲಿ ಉತ್ತಂಕ. ನಾಗಲೋಕ ಅಂದ್ರೆ ಏನಿತ್ತು, ಎಲ್ಲ ಜೇನ್ತತಿ ಒಳಗಡೆಗೆಲ್ಲ ಬೆಲ ಇದ ಹೋಲು ಇರುತ್ತಲ್ಲ, ಆ ಥರ ಇತ್ತ ನಾಗಲೋಕ? ಆ ಅತ್ಯಂತ ದೊಡ್ಡ ಅರಮನೆ. ವಲ್ಲಭಿಗಳು, ಎಲ್ಲ ಶಬ್ದ ಬಂದಿದೆ. ಪ್ರಾಸಾದಗಳು, ಹರ್ಮ್ಯಗಳು, ವಲಭಿಗಳು, ನಿರ್ಯೂಹಗಳು. ಪ್ರಾಸಾದ ಅಂದರೆ ರಾಜರು ರಾಜರ ವಾಸ, ರಾಜರು ಮತ್ತು ಪರ್ಫೆಕ್ಟ್. ರಾಜರ ಮನೆ ಮತ್ತು ದೇವರ ಮನೆ, ದೇವಾಲಯ ಮತ್ತು ಅರಮನೆಗಳಿಗೆ ಪ್ರಾಸಾದ ಅಂತ ಕರೀತಾರೆ. ಹರ್ಮ್ಯ ಅಂದರೆ ಸಾಹುಕಾರ ಶ್ರೀಮಂತರಿರೋ ಮನೆ. ಸಾಹುಕಾರರ ಮನೆ, ಶ್ರೀಮಂತರ ಮನೆ. ವಲಭಿ ಉಲ್ಟಾ ವಿ ಶೇಪ್ ಅಂತ ನಾವು ಹೇಳಿರಲಿಲ್ಲ, ಬಟ್ ಸರಿ ಇದೆ ಅದು. ಅಂದರೆ ನೀ ಅಪ್ಲೈ ಮಾಡಿದ್ದೆ ಅದನ್ನ ಅಂತ, ಅಲ್ಲಿ ತೊಗೊಂಡೋಗಿದ್ದೆ ಅದನ್ನ ಅಂತ. ಮಧ್ಯೆ ಎತ್ತರ ಇದ್ದು ಆ ಕಡೆ ಈ ಕಡೆ ತಗ್ಗಿದ್ರೆ, ರೆಕ್ಕೆ ಥರ ಇದ್ದರೆ ಆ ಕಡೆ ಈ ಕಡೆ ಬಂದಿದ್ರೆ ವಿ ಶೇಪ್ ಹೇಳಿ ಸರಿ ಇದೆ, ನೀನು ಅಪ್ಲೈ ಮಾಡಿದ್ದೀನಿ ಅದನ್ನ ಅಂತ, ಮುಂದೆ ಅಲ್ಲಿಂದ ಮುಂದಕ್ಕೆ ಅಂತ. ಅದು ವಲಭಿ ಅದು ಅಂತ. ನಿರ್ಯೋಹ ಅಂದರೆ ದ್ವಾರಗಳು, ಮಹಾದ್ವಾರಗಳು, ತೋರಣಗಳು, ದ್ವಾರಗಳು. ನಿರ್ಯೋಹ ಅಂದರೆ ಇದೆಲ್ಲ ಇತ್ತಲ್ವಾ ನಾಗಲೋಕದಲ್ಲಿ. ಆಶ್ಚರ್ಯ ಆಯ್ತು. ದಿಗ್ಭ್ರಾಂತನಾದ, ನೋಡಿರಲಿಲ್ಲ ಇಲ್ಲೂ ಅಂಥ ಒಂದು ವೈಭವವನ್ನು. ಇಲ್ಲಿ ಭೂಲೋಕಕ್ಕೂ ನಾಗಲೋಕಕ್ಕೂ ತುಂಬ ವ್ಯತ್ಯಾಸ ಇದೆ. ನಾಗರುಗಳೆಲ್ಲ ಶ್ರೀಮಂತರು, ಮಣಿ ತಲೆ ಮೇಲೆ ಇರುತ್ತೆ ಅವಕ್ಕೆ, ನಿಧಿಗೂ ಅದಕ್ಕೂ ಭಾಳ ಹತ್ತಿರ ಸಂಬಂಧ. ಹಾಗಾಗಿ ನಾಗಲೋಕ ಅನ್ನೋದು ತುಂಬ ಸಮೃದ್ಧವಾಗಿರ್ತಕ್ಕಂಥ ಲೋಕ. ಅದು ಅದ್ಭುತವಾಗಿದೆ, ಅದು ವಿಚಿತ್ರವಾಗಿದೆ, ಆಶ್ಚರ್ಯಕರವಾಗಿದೆ. ಅದು ಆ ಲೋಕವನ್ನು ನೋಡಿ ದಿಗ್ಭ್ರಮೆಗೊಂಡು ಉತ್ತಂಕ ಹಾಗೆ ನಿಂತ ಅಲ್ಲಿ. ಹೇಗೂ ವಜ್ರಾಯುಧ ಇದೆಯಲ್ಲ ಕೈಯಲ್ಲಿ, ಅಲ್ವಾ? ಕೈಯಲ್ಲಿ ವಜ್ರಾಯುಧ ಇದೆಯಾ? ಇದೆ. ವಜ್ರಾಯುಧ ನಾನು ನಿಮಗೆ ಹೇಳಿಲ್ಲ ಬಹುಶಃ ಅದನ್ನು. ತನ್ನ ಕೆಲಸ ಮುಗಿದ ತಕ್ಷಣ ಹೋಗ್ಬಿಡುತ್ತೆ ವಜ್ರಾಯುಧ. ಅದು ಈಗ ವಜ್ರಾಯುಧವನ್ನು ಕಳಿಸ್ಕೊಟ್ಟಿದ್ದು ಅಷ್ಟೇ ಕಾರ್ಯಕ್ಕೆ, ಬಿಲವನ್ನು ಭೇದನ ಮಾಡೋದಕ್ಕೆ ಕಳಿಸ್ಕೊಟ್ಟಿದ್ದು ಇಂದ್ರ. ಅದು ಆ ಕಾರ್ಯವಾದಾಗ ವಜ್ರಾಯುಧ ತನ್ನ ಜಾಗವನ್ನು ತಾನು ಸೇರ್ಕೊಂಡಿರುತ್ತೆ, ವಾಪಸ್ ಹೋಗಿರುತ್ತೆ. ಅವನ ಕೈಲಿರೋದು ಬರೀ ಕೋಲು ಅಷ್ಟೆ. ಎದುರಿಸ್ಬೇಕಾಗಿರೋದು ತಕ್ಷಕನನ್ನು ಮತ್ತು ನಾಗರುಗಳನ್ನು. ಕೈಲಿರೋದು ಒಂದು ಸಣ್ಣ ಕೋಲು ಕೈಲಿರೋದು. ಎಂಥ ಪರಿಸ್ಥಿತಿ ಅಲ್ವಾ? ಅದಕ್ಕೊಂದು ಶ್ಲೋಕ ಹೇಳಿದ್ವಿ ನಾವು ಕೊನೆಯಲ್ಲಿ. ವಿಜೇತವ್ಯ ಲಂಕಾ ಹೇಳಿದ್ವಾ? ಚರಣ ತರಣೀಯೋ ಜಲನಿಧಿ ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾ ನೋಪಕರಣೆ. ನಿಂಗೆ ಗೊತ್ತಲ್ಲ ಮತ್ತೆ, ನಿಂಗೆ ಮೊದಲೇ ಬರುತ್ತದು. ಹೇಳಿದ್ವಾ? ನೀವು ಬರ್ಕೊಂಡಿದ್ದೀರಾ? ಕರೆಕ್ಟ್. ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ. ಉಪಕರಣದಲ್ಲ, ಅಂತಃಕರಣದಲ್ಲಿ ಇರೋದು, ಅಂತಃಸತ್ವದಲ್ಲಿರೋದು. ರಾಮನ ಉದಾಹರಣೆ ಕೊಟ್ಟಿದ್ವು ಅಲ್ವಾ? ಸಮುದ್ರ ದಾಟಬೇಕು ರಾಮನಿಗೆ, ಲಂಕೆಯನ್ನು ಗೆಲ್ಲಬೇಕು, ರಾವಣ ಶತ್ರು, ಎಷ್ಟೋ ರಾಕ್ಷಸರಿದ್ದಾರೆ. ಅವನ ಜೊತೆಗಿರೋರು ಬರೀ ಮಂಗಗಳು, ರಾಮನ ಜೊತೆಗಿರೋರು ಮಂಗಗಳು ಮತ್ತು ಕರಡಿಗಳು. ಆದರೂ ರಾಮ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡ್ತಾನೆ, ರಾವಣನನ್ನು ಗೆಲ್ತಾನೆ. ಒಬ್ಬ ರಾಮ. ತಥಾಪ್ಯೇಕೋ ರಾಮ ಸಕಲ ಮಹೋಧಿ ರಾಕ್ಷಸ ಕುಲಂ. ನಿಮ್ಗೆ ಹಿಂದಿಂದೆಲ್ಲ ನೆನಪಿದೆ, ಆವಾಗಿಂದೆಲ್ಲ. ಈ ಲೇಟೆಸ್ಟ್ ಮರ್ತೋಗಿದೆಯಲ್ಲ ಸ್ವಲ್ಪ. ಈ ಶ್ಲೋಕ ನೆನಪಿದ್ಯಾ? ಶ್ಲೋಕ ಹೇಳಿದ್ವಾ? ಅದು ಆ ಬೋರ್ಡಲ್ಲಿ ಬರ್ಸೋಕೆ ಹೇಳಿದ್ವು, ಆಮೇಲೆ ಅದಾಗಿಲ್ಲ ಬಹುಶಃ ಅದು. ನೆಕ್ಸ್ಟ್ ಮುಂದಿನ ಸತಿ ಪಾಠ ಮಾಡ್ತೀವಿ ಅದನ್ನ. ತುಂಬ ಚೆನ್ನಾಗಿದೆ ಶ್ಲೋಕ ಅದು. ವಿಜೇತವ್ಯ ಲಂಕಾ ಅದು ಹೇಳಿ ನಿಲ್ಲಿಸ್ತೀವಿ, ಲಾಸ್ಟ್ ಅದನ್ನೇ ಮುಕ್ತಾಯ ಮಾಡ್ತೀವಿ ಅದನ್ನ ಹೇಳಿ. ಅದು ಇನ್ನೊಂದು ಸತಿ ಉದಾಹರಣೆ ಕೊಡ್ತೀವಿ ನಮ್ಗೆ ಅದನ್ನ. ಅದು ರಾಮನ ಉದಾಹರಣೆ. ಇದು ಸೀತಾಪಹರಣ ಆಗಿದೆ, ರಾಮ ಸೀತೆಯನ್ನು ಮರಳಿ ಪಡಿಬೇಕು. ಅವನ ಮುಂದಿರೋ ಸವಾಲು ಎಷ್ಟು ದೊಡ್ಡದು. ಸೀತಾಪಹರಣ ಆಗಿದ್ದೆಲ್ಲಿ? ಪಂಚವಟಿಯಲ್ಲಿ. ಅಪಹರಣ ಆದ ಜಾಗ ಪಂಚವಟಿ. ಅಲ್ಲಿಂದ ಸಮುದ್ರಕ್ಕೆ ಎಷ್ಟು ದೂರ ಆಗುತ್ತೆ? ಪಂಚವಟಿಯಿಂದ ಅಂದರೆ ಈಗ ನಾಸಿಕ್, ಮಹಾರಾಷ್ಟ್ರದ ನಾಸಿಕ್ ಇದೆಯಲ್ಲ, ಅದು ಪಂಚವಟಿ. ಅಲ್ಲಿಂದ ಸಮುದ್ರಕ್ಕೆ ಎಷ್ಟು ದೂರ ಆಗುತ್ತೆ? ಅಲ್ಲಿವರೆಗೆ ಹೋಗಬೇಕು ರಾಮ. ಅದಕ್ಕಿಂತ ಮೊದಲು ಪತ್ತೆ ಮಾಡಬೇಕು, ಎಲ್ಲಿ ಹೋಗಿದ್ದಾಳೆ ಸೀತೆ ಅಂತ, ಎಲ್ಲಿದ್ದಾಳೆ ಅಂತ ಪತ್ತೆ ಮಾಡಬೇಕು. ಅವನೇನು ಹೇಳೋಗಿದ್ದಾನಲ್ಲ ರಾವಣ, ಏನು ಕ್ಲೂ ಕೊಟ್ಟೋಗಿದ್ದಾನ? ಏನಿಲ್ಲ ಅಲ್ವಾ? ಏನೊಂದು ಸುಳಿವಿಲ್ಲದೆ ಆಕೆ ಎಲ್ಲಿದ್ದಾಳೆ ಅಂತ ಪತ್ತೆ ಮಾಡಬೇಕು. ಪತ್ತೆ ಮಾಡಿದ ಮೇಲೆ
ಪಂಚವಟಿಯಿಂದ ಅಂದರೆ ಈ ಮಹಾರಾಷ್ಟ್ರದ ಪರಿಸರ ಅದು, ಮಹಾರಾಷ್ಟ್ರದ ಮಧ್ಯಭಾಗ ಅದು, ಅಲ್ಲಿಂದ ಸಮುದ್ರಕ್ಕೆ ಹೋಗಬೇಕು. ರಾಮೇಶ್ವರ, ಧನುಷ್ಕೋಟಿ ಅಂತ ಹೇಳ್ತಾರೆ, ಅಲ್ಲಿಗೆ ಹೋಗಬೇಕು. ಎಷ್ಟು ದೂರ ಅದು ಆಯಿತಾ. ಸಮುದ್ರಕ್ಕೆ ಹೋಗಿ ನಿಂತ ಮೇಲೆ, ಸಮುದ್ರ ತೀರಕ್ಕೆ ಹೋಗಿ ನಿಂತ ಮೇಲೆ ರಾವಣನ ವ್ಯವಸ್ಥೆ ಹೇಗಿದೆ ಅಂದರೆ 100 ಯೋಜನ ಸಮುದ್ರ, ಒಂದು 100 ಯೋಜನದ ಸಮುದ್ರ, ನೌಕೆ ಇಲ್ಲ, ವಿಮಾನ ಇಲ್ಲ, ಕಾಲ್ನಡಿಗೆಯಲ್ಲಿ ದಾಟ್ಕೊಂಡು ಹೋಗಬೇಕು ಸಮುದ್ರವನ್ನು. ಬರಿಗಾಲು ಬರಿಗೈಯಿಂದ ದಾಟಿ ಹೋಗಬೇಕಾಗತ್ತೆ. 100 ಯೋಜನ ಸಮುದ್ರ ದಾಟಬೇಕು. ಆಮೇಲೆ 100 ಯೋಜನ ಕಾಡಿದೆ ಮುಂದೆ. 100 ಯೋಜನ ಸಮುದ್ರ ದಾಟಿದ ಮೇಲೆ, ಲಂಕೆ ಪ್ರವೇಶ ಮಾಡಿದ ಮೇಲೆ 100 ಯೋಜನದ ಕಾಡಿದೆ ಅಲ್ಲಿ. ಆ ಕಾಡಲ್ಲಿ ಎಲ್ಲಿ ರಾಕ್ಷಸರು ಅಡುಗೆ ಕೂತ್ಕೊಂಡಿರ್ತಾರೋ ಗೊತ್ತಿಲ್ಲ. ರಾಕ್ಷಸ ಸೈನ್ಯಗಳು ಎಲ್ಲಿ ಗೆರಿಲ್ಲ ವಾರ್ತಾರ, ಎಲ್ಲಿ ಹುದುಗೆ ಕೊಡ್ತೇವೆ, ಅಡುಗೆ ಕೊಡ್ತೇವೆ ಗೊತ್ತಿರಲ್ಲ. ಅವ್ರಿಗೆ ಗೊತ್ತಿರುತ್ತೆ, ರಾಕ್ಷಸರಿಗೆ ಆ ಜಾಗ ಚೆನ್ನಾಗಿ ಗೊತ್ತಿರುತ್ತೆ, ಇವ್ರಿಗೆ ಗೊತ್ತಿರುತ್ತೆ ಏನು ಗೊತ್ತಿರಲ್ಲ. 100 ಯೋಜನದ ಕಾಡು ದಾಟಿ ಹೋಗಬೇಕು. ಆಮೇಲೆ 100 ಯೋಜನ ಹಿಂಗೆ ಹತ್ತಬೇಕು. ತ್ರಿಕೂಟ ಪರ್ವತದ ನೆತ್ತಿ ಮೇಲಿದೆ ಲಂಕೆ. ತ್ರಿಕೂಟ ಪರ್ವತದ ಶಿಖರದಲ್ಲಿದೆ ಲಂಕೆ. ಆ ತ್ರಿಕೂಟ ಪರ್ವತ ಅಂದರೆ ಹಿಂಗಿದೆಯಂತೆ, ಅದು ಹಿಂಗಲ್ಲ, ಹಿಂಗಿದೆ ಅದು. ಹಿಂಗೆ ಹತ್ತಬೇಕು. ಅವ್ರು ಮೇಲೆ ಇರ್ತಾರೆ ರಾಕ್ಷಸರು, ಇವ್ರು ಕೆಳಗಡೆ ಇರ್ತಾರೆ. ಮೇಲಿಂದ ಅಟ್ಯಾಕ್ ಮಾಡ್ಬೋದು ಅವರು. ಯಾವ್ದು ಈಸಿ ಹೇಳಿ ನೀವು? ಮತ್ತೆ ಕೆಳಗಿಂದ ಎದುರಿಸೋದು ಸುಲಭನಾ? ಹಾಗಾಗಿ 100 ಯೋಜನ ಸಮುದ್ರ, ಆಮೇಲೆ 100 ಯೋಜನ ಕಾಡು, ಆಮೇಲೆ 100 ಯೋಜನ ಹೀಗೆ ಹತ್ತಬೇಕು. ಆಮೇಲೆ ತುಂಬ ಭದ್ರವಾಗಿರ್ತಕ್ಕಂಥ ಕಂದಕಗಳು, ಕೋಟೆಗಳು ಇದ್ದಾವೆ. ಕಂದಕಗಳು ಅಂದರೆ ಆಳವಾದ ಕಾಲುವೆಗಳು, ಆಳವಾಗಿರ್ತಕ್ಕಂಥ ಕಾಲುವೆಗಳು, ಮೊಸಳೆಗಳಿರ್ತವೆ ಅದರಲ್ಲಿ. ಆ ಕಾಲುವೆಗಳಲ್ಲಿ ಅದನ್ನು ದಾಟಿ ಹೋಗಬೇಕು. ಅದಾದಮೇಲೆ ಕೋಟೆಗಳಿದೆ. ಅದಾದಮೇಲೆ ರಾಕ್ಷಸರು, ಕೋಟ್ಯಂತರ ರಾಕ್ಷಸರಿದ್ದಾರೆ. 36 ಕೋಟಿ ರಾಕ್ಷಸ ನಾಯಕರು ಅಂತ. ಅವರಲ್ಲಿ ವರಬಲ ಇದೆ, ಮಾಯಾಬಲ ಇದೆ, ಮೋಸ ಮಾಡ್ತಾರೆ ಅವರು, ಮಾಯಾಬಲ ಇದೆ, ಶಸ್ತ್ರಾಸ್ತ್ರಗಳ ಬಲ ಇದೆ. ಕಪಿಗಳ ಕೈಯಲ್ಲಿ ಶಸ್ತ್ರಾಸ್ತ್ರ ಏನೂ ಇಲ್ಲ. ಕಪಿಗಳು ಅಸ್ತ್ರಶಸ್ತ್ರ ಹಿಡಿಯಲ್ಲ. ಸಾಮಾನ್ಯವಾಗಿ ಕಪಿಗಳು ಕತ್ತಿ, ಗದೆ ಇವೆಲ್ಲ ಹಿಡಿಯಲ್ಲ. ಹನುಮಂತ ಗದೆ ಹಿಡಿದಿಲ್ಲ. ಮೂಲ ರಾಮಾಯಣದ ಪ್ರಕಾರ, ನಿಜವಾದ ರಾಮಾಯಣದ ಪ್ರಕಾರ ಹನುಮಂತ ಗದೆ ಹಿಡಿದಿಲ್ಲ. ಹನುಮಂತ ಯುದ್ಧ ಮಾಡಿದ್ದು ಬಂಡೆಗಳನ್ನು ಎತ್ಕೊಂಡು ಯುದ್ಧ ಮಾಡ್ತಾನೆ ಅವನು. ದೊಡ್ಡ ದೊಡ್ಡ ಮರಗಳನ್ನು, ಬಂಡೆಗಳನ್ನು, ಪರ್ವತ ಶಿಖರಗಳನ್ನು ತಗೊಂಡು ಯುದ್ಧ ಮಾಡ್ತಾನೆ ಅವನು, ಹೊರತು ಗದೆ ತಗೊಂಡು ಯುದ್ಧ ಮಾಡೋದಲ್ಲ ಹನುಮಂತ. ಹಾಗಾಗಿ ಅಸ್ತ್ರಶಸ್ತ್ರಗಳಿದ್ದಾವೆ ರಾಕ್ಷಸರಲ್ಲಿ, ಇವೆಲ್ಲ ಇದೆ ಅಂತ. ರಾಮ ಇವೆಲ್ಲವನ್ನೂ ದಾಟಿ ಸೀತೆಯ ಸುಳಿವನ್ನು ಪತ್ತೆ ಹಚ್ಚಿ ಸಮುದ್ರ ಪರ್ಯಂತ ಬಂದು, ಸಮುದ್ರವನ್ನು ದಾಟಿ, ಸಮುದ್ರಕ್ಕೆ ಸೇತುವೆ ಕಟ್ಟಿ, ಸಮುದ್ರವನ್ನು ದಾಟಿ, ಕಾಡಲ್ಲಿ 100 ಯೋಜನ ಕಾಡು, 100 ಯೋಜನ ಬೆಟ್ಟ ಹತ್ತಿ, ಕಂದಕಗಳು, ಕೋಟೆಗಳನ್ನು ಮೀರಿ ನಿಂತು ಅಷ್ಟು ರಾಕ್ಷಸರನ್ನು ಸದೆ ಬೆಳೀತಾನಲ್ವಾ. ರಾಮನ ಬಳಿ ದೊಡ್ಡ ದೊಡ್ಡ ಉಪಕರಣಗಳಿರಲಿಲ್ಲ. ರಾವಣನ ಬಳಿ ಎಂಥ ಉಪಕರಣಗಳಿದ್ವೋ, ಕೋಟೆ, ಕೊತ್ತಲ, ಅದು ಯಾವುದು ರಾಮನ ಬಳಿ ಇರಲಿಲ್ಲ. ಅವನ ಬಳಿ ಇದ್ದಿದ್ದು ಕೇವಲ ಕಪಿಗಳು ಮತ್ತು ಕರಡಿಗಳು. ಗೆದ್ದಿಲ್ವ ರಾಮ? ಹಾಗಾಗಿ ಉಪಕರಣ ಮುಖ್ಯ ಅಲ್ಲ, ಅಂತಃಕರಣ ಮುಖ್ಯ, ಅಂತಃಸತ್ವ ಮುಖ್ಯ. ಉತ್ತಂಕದಲ್ಲಿ ಅಂತಃಸತ್ವ ಇದ್ದರೆ ಗೆಲ್ತಾನೆ, ಇಲ್ಲ ಅಂದರೆ ಗೆಲ್ಲಲ್ಲ. ಇದೆಯೋ ಇಲ್ಲವೋ ಅನ್ನೋದನ್ನು ನಾವು ಮುಂದಿನ ಪಾಠದಲ್ಲಿ ನೋಡಬೇಕಾಗಿದೆ ಅಂತ. ಅವನ ಮುಂದೆ ನಾಗಲೋಕ ಇದೆ, ಲಕ್ಷಾಂತರ ಕೋಟ್ಯಂತರ ನಾಗರುಗಳಿದ್ದಾರೆ. ಕೆಲವು ನಾಗರುಗಳು ಹೇಗಿದ್ದಾರೆ ಅಂದರೆ ನೋಡಿದರೆ ಸಾಕು ಸತ್ತೋಗ್ತಾನೆ ಅವನು. ಕಚ್ಚಬೇಕು ಅಂತಿಲ್ಲ ಅಂತ, ದೃಷ್ಟಿ ವಿಷ ಅಂತ, ನೋಟವೇ ಸಾಕಂತೆ ಅಂತ. ಉಸಿರಿದ್ರೆ ಬೆಂಕಿ ಹೊರಗೆ ಬರುತ್ತೆ, ಕಚ್ಚಿದ್ರೆ ಬೆಂಕಿ ಬರುತ್ತೆ ಅಂತ ನಾಗಗಳಿದ್ದಾವಲ್ಲಿ. ಅವೆಲ್ಲವುಗಳ ಮಧ್ಯೆ ತಕ್ಷಕ ಇದ್ದಾನೆ. ಅವನ ಮನೆ ಎಲ್ಲಿದೆಯೋ ಗೊತ್ತಿಲ್ಲ, ಆ ಕುಂಡಲ ಎಲ್ಲಿದೆಯೋ ಗೊತ್ತಿಲ್ಲ. ಇದೇ ಥರ ಇದೆ, ರಾಮನ ಥರನೇ ಇದೆ ಸಂದರ್ಭ ಉತ್ತಂಕನದ್ದು. ಹೇಗೆ ಮಾಡ್ತಾನೋ ಮುಂದೆ ನೋಡೋಣ ಅದನ್ನು. ತುಂಬ ಖುಷಿಯಾಗಿದೆ, ನಾವು ಕೇಳಿದ್ದನ್ನೆಲ್ಲ ನೀವು ಹೇಳಿದಿರಿ. ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀರಿ, ನೆನ್ಪಿಟ್ಕೊಂಡಿದ್ದೀರಿ, ಕಥೆ ತಿಳ್ಕೊಂಡಿದ್ದೀರಿ, ತತ್ವ ತಿಳ್ಕೊಂಡಿದ್ದೀರಿ, ಉದಾಹರಣೆ ತಿಳ್ಕೊಂಡಿದ್ದೀರಿ. ತುಂಬ ಸಂತೋಷ ಆಗ್ತಾಯಿದೆ. ಚಿಕ್ಕ ಮಕ್ಕಳಿಗೆ, ಹೊಸ ಒಂದು ಮಕ್ಕಳಿಗೆಲ್ಲ ಹೇಳಿ ಕಥೆಗಳು ಗೊತ್ತಾಗದೇ ಇದ್ದರೆ